ಸಮರ್ಪಿಸುತ್ತ ಬಸು ಓ ಅದಕ್ಕೆ ಜ್ಞಾನಿ ಆಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರೆ. ಏನ್ ಹೇಳಿರಿಪ್ಪ ಜ್ಞಾನಿಗಳು ಮಾತ? ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡುಬಡವನು. ಹೌದು. ಎನ್ನ ಕಾಲೇ ಕಂಬ ದೇಯವೇ ದೇಗುಲ, ಹೌದು. ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ. ಹೌದು ಹೌದು. ಅದಕ್ಕೆ ಬಸಣ್ಣ, ಏನ್ರಿಪ್ಪ? ಜಗತ್ಯಾದಾಗ ಯಾವನಲ್ಲಿ ರೊಕ್ಕ ಅದ, ಯಾವನಲ್ಲಿ ರೂಪಾಯಿ ಅದ, ಯಾವನಲ್ಲಿ ಆಸ್ತಿ ಅದ, ಯಾವನಲ್ಲಿ ಅಂತಸ್ತ ಅದ, ಅಂತಾವ ಏನ್ ಮಾಡ್ತಾನ? ಏನ್ ಮಾಡ್ಯಾನ ಬಾಬಾ? ಗುರುನಾಥಗ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಶಿಖರ ಇಡುತ್ತಾನ. ಇದು ಯಾರು? ರೊಕ್ಕಿದ್ದವ. ಇದು ರೊಕ್ಕಿದ್ದವ ಮಾಡ್ತಾನ. ಹೌದು. ಕರೆ ರೊಕ್ಕ ರೂಪಾಯಿ ಇಲ್ಲಾರ್ದವ ಹೆಂಗ ಮಾಡ್ಬೇಕು? ಬಡುವ ಬಸವಣ್ಣವ್ರು ಹೇಳ್ತಾರ, ಏನಂತ? ಯಪ್ಪ ಶ್ರೀಮಂತ ಇದ್ದವ ಏನು ಬಲ್ಲಿ ಬೇಕಾದೆ ಮಾಡ್ತಾನ. ಹೌದು ಹೌದು ಹೌದು. ನಾ ಬಡವದೀನಿ ಆದ್ರೂ ನಿನಗೊಂದು ಗುಡಿ ಕಟ್ಟಿಸಿನಿ. ಎಂತ ಗುಡಿ? ಎಂತ ಗುಡಿ ಬಸಣ್ಣ? ಎಂತಾದ್ರಿಪ್ಪ? ಪಂಚಮಹಾಭೂತಗಳ ತುಂಬಿರ್ತಕ್ಕಂಥ ಈ ಶರೀರಕ್ಕೆ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುಡಿ ಎತ್ತ ಕರೆದಾರ. ಹೌದು. ಇದು ಗುಡಿಯಾಗಿ ಪರಿವರ್ತನೆ ಆಗಬೇಕಾದ್ರ ಏನ್ ಮಾಡ್ಬೇಕಪ್ಪ? ಹೆಂಗ ಗುಡಿಯಾಗಿ ಅದ? ಹೆಂಗ್ರಿಪ್ಪ? ಕಾಲು ಒಯ್ದು ಕಂಬ ಮಾಡಿದ್ರು ಕೀವ ರಕ್ತ ಮಾಂಸ ತುಂಬಿರ್ತಕ್ಕಂಥ ಶರೀರಕ್ಕೆ ಹೇಗಲಂದಾರ. ಹೌದು. ಈ ನಮ್ಮ ನಿಮ್ಮ ತೆಡಿ ಏನಾದ ನೋಡು ಮಸ್ತಕ, ಇದಕ್ಕೆ ಬಂಗಾರದ ಕಳಸ ಅಂತ ಹೇಳಿ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಹೇಳ್ಯಾರ. ಹೌದು ಹೌದು ಹೌದು. ಅದಕ್ಕೆ ಬಸಣ್ಣ, ಏನ್ರಿಪ್ಪ? ಯಾವ ಒಂದು ಹಿರಿಯರ ಮಾತಿನ ಪ್ರಕಾರ ಏನ್ ಹೇಳ್ದೈತಿಪ್ಪ? ಬಾಳ ಚಂದ. ಹೌದು. ಕಾರ್ಯಕ್ರಮ ನಡೆದಾವ. ಹೌದು. ಏನು ತೊಂದ್ರೆ ಇಲ್ಲ. ಹೌದು. ಇನ್ನೊಂದು ಮಾತು ಹೇಳೋದದ. ಏನ್ ಹೇಳ್ದೈತಿ ಬಾಬಾ ಮಾತ? ಈ ಶರೀರ ದೇಗಲಾಗಿ ಪರಿವರ್ತನೆ ಆಗಬೇಕಾದ್ರ ಏನ್ ಮಾಡ್ಬೇಕು? ತಾವೆಲ್ಲ ಮಳಿ ಆಗೋಕ್ಕಿಂತ ಮೊದಲು ತಮ್ಮ ಹೊಲದಾಗ ಕಸ ಇತ್ತು. ಹೌದು. ಯಾರ ಹೊಲದಾಗ ಕಂಟಿ ಅದ, ಯಾರ ಹೊಲದಾಗ ಕಣಿಗಿಲ್ಲದ, ಯಾರ ಹೊಲದಾಗ ಕೈಗಸ ಅದ, ಯಾರ ಹೊಲದಾಗ ಬಿತ್ತಣಿಕೆ ಮಾಡಬೇಕಾದ್ರ ಹೌದು. ಹ್ಯಾಂಗ ಅದನ್ನ ಎಲ್ಲಾ ತೆಗೆದು ಹೊಲದಾನ ಹೊಲಸ ತೆಗೆದಿಗೆ ಸ್ವಚ್ಛ ಬಿತ್ತಣಿಕೆ ಮಾಡಿರಿ. ಹೌದು. ಹಂಗ ಈ ಶರೀರ ಅನ್ನುವಂತ ಹೊಲದಾಗ 6 ನಮನಿ ಹೊಲಸಾದಿನ ಆತ್ಮೀಯ ಬಂಧುಗಳೇ. ಅಂತಿಂತ ಹೊಲಸ ಕಾಮ, ಕ್ರೋಧ, ಮದ, ಮಚ್ಚರ, ಲೋಭ, ಮೋಹ ಅನ್ನುವಂತ 6 ನಮನಿ ಹೊಲಸ ಇದರೊಳಗ ಅಡಿಗೆ ಕುತ್ತಾದ. ಹೌದು. ಯಾವ ಈ 6 ನಮನಿ ಕಸ ಹೊಡೆದು ಹೊರಗೆ ಹಾಕ್ತಾನ, ಇದರೊಳಗ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಬಂದು ವಾಸ ಮಾಡ್ತಾನ ಅಂತ ಹೇಳಿ ಅಣ್ಣ ಬಸವಣ್ಣವರು ಹೇಳ. ಹೌದು 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 ಹೌದು. ಅದಕ್ಕೆ ಬಸಣ್ಣ, ಏನ್ರಿಪ್ಪ? ಇರ್ಲಿ ಜೀವನದಾಗ ಏನ ಭಕ್ತಿ ಮಾಡಿದ್ರು ಒಂದು ಮರ್ತ್ಯದೊಳಗ ಕೂನ್ ಉಳಿಬೇಕು. ಕೂನ್ ಉಳಿಬೇಕು. 5 ನಮನಿ ಕೂನ ಉಳಿಬೇಕು, ಮುತ್ತೊಂದೊಂದು ನಮನಿ ಕೂನ ಉಳಿಬೇಕು. ತಲಿ ಅವ್ರದ್ದು ಉಳಿಸಕತ್ತಿ. ಹೌದು. ಮರ್ತ್ಯದೊಳಗೆ ಎಂತ ಭಕ್ತಿ ಮಾಡಬೇಕು? ಎಂತ ಭಕ್ತಿ ಮಾಡ್ಬೇಕಪ್ಪ? ನನ್ನಪ್ಪ ಸಿದ್ಧ ಮಾಲಿಂಗರಾಯ ಭಕ್ತಿ ಮಾಡದ ತಮಗೆಲ್ಲರಿಗೆ ಗೊತ್ತದ. ಹೆಂಗ? ಭಕ್ತಿಗೆ ಪರಮಾತ್ಮ ಒಲತ. ಹೌದು. ಏನು ಬೇಡತಿ ಬೇಡಂದ ಅಂದಾಗ ಜಗತ್ತದೊಳಗೆ ನಾನಾ ತರ ದೇವ್ರು ನಾನಾ ತರ ಬೇಡ್ಯಾವ. ಹೌದು. ಆದ್ರ ಮಾಳಪ್ಪ ಹಂಗ ಬೇಡ್ಲಿಲ್ಲವ. ಏನ್ ಬೇಡನ? ಏನು ಬೇಡದ. ಹೌದು. ಶಿವ ಪಾರ್ವತಿ ವರ್ಷಕ್ಕೆ ಒಮ್ಮ ನರಕ ಚತುರ್ಥಿ ದೀಪಾವಳಿ ಅಮಾಸಿಗೆ ಬಂದು ಹೌದು ನಿಮ್ಮ ಕೈಯಿಂದ ಮುಂಡಾಸ ಸುತ್ತಬೇಕು. ಅದು ಒಂದು ಬೇಡದ. ಹೌದು. ನೋಡ್ರಿ ಎಂತ ಕರುಣುಳ್ಳ ಗುರುವ. ನಿಮ್ಮ ಕೈದಿಂದ ಮುಂಡಾಸ ಸುತ್ತಬೇಕು, ಒಂದು ಬೇಡದ. ಇನ್ನ ಒಂದು ಬೇಡತಾನ. ಏನ್ ಬೇಡೇನ್ರಿಪ್ಪ? ಯಪ್ಪ ವಂಶಕ್ಕೆ ಬಡತಾನ ಇಡು. ಹೌದು. ನೋಡ್ರಿ ಬೇಡುಣಿಕ್ ಹೆಂಗದ? ಹೆಂಗ? ವಂಶಕ್ಕೆ ಬಡತಾನ ಇಡು, ಭಕ್ತಗೆ ಸಿರಿತನ ಕೆರೆ ನನ್ನಪ್ಪ ಸಿದ್ಧ ಮಾಳಿಂಗರಾಯ. ಅವನಂತ ಭಕ್ತಿ ಜಗತ್ತದೊಳಗೆ ಈ ಭೂಮಿ ಮ್ಯಾಗ ಇನ್ನೊಬ್ಬ ಇಲ್ಲತ್ತೆ ಸಬದಾಗ ಕೈ ಎತ್ತಿ ಹೇಳ. ಹೌದು 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 ಹೌದು. ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ? ಯಾವ ಡಂಕನಾಡ ದೈಗೊಂಡ ಗೌಡಗ ಹೌದು ಹೊತ್ತಿನ ಬಡತನ ಕಾಡ್ತಿತ್ತು. ಫಸ್ಟ್ನೇ ಸಂದಿನಾಗ ಕ್ಯಾಲಿ ಹಾಡ್ದೆ ಒಂದು. ಏನತ್ತ? ಯಾವ ಊಟಕ್ಕೂ ಕುಂತಿರ್ತಕ್ಕಂಥ ಪಂತಿಗೆ ಡಂಕನಾಡ ದೈಗೊಂಡ ಗೌಡ ಬಂಡಾರ ಹಚ್ಚಿದವರಿಗೆ ಹೊಡೆದಿದ್ದ. ಹೌದು. ಹೊಡೆದ ಕಾಲಕ್ಕೆ ಮುಂದೆ ಬಡತನ ಬತ್ತು. ಹೌದು. ಬಡತನ ಬಂದ ಕಾಲಕ್ಕ ಹೌದು ಗೌಡಗ ಮಾಳಪ್ಪ ಜಾಮೀನ ಆಗಿ ಹೌದು ಬಂಡಾರ ಕೊಟ್ಟು ಕಳಿಸ್ದ. ಹೌದು. ಇದ್ದು ಶ್ರೀಮಂತಿಕೆ ಗೌಡ
ನಿಮಗೆ ಶ್ರೀಮಂತಿಗೆ ಕೊಡ್ತೇವು. ಹೌದು. ಖರೆ ನೀವು ನಮಗೇನು ಕೊಡವ್ರದಿರಿ ಅಂದಾಗ ಅವಾಗ ಡಂಕನಾಡ ದೈಗೊಂಡ ಗೌಡ್ರತ್ತಾರ ಏನತ್ತ? ಯಪ್ಪ ನನಗ ವಾದ ಶ್ರೀಮಂತಿಕೆ ಹೊಳ್ಳಿ ಬತ್ತಂದ್ರ ಹೌದು 700 ಡೊಳ್ಳ 700 ಪಾಲಿಕೆ 700 ಸತ್ತಿಗೆ ಕರಿ ಕಟ್ಟಿದ ಹಬ್ಬ 7 ದಿನ ಕ್ವಾಣೂರು ಮಠದಾಗ ಹಾಕ್ತೀನಿ ಅಂತ ಹೇಳಿ ಡಂಕನಾಡ ದೈಗೊಂಡ ಗೌಡ ಮಾತು ಕೊಟ್ಟ. ಹೌದು ಹೌದು ಹೌದು. ಮಾತಿನ ಪ್ರಕಾರ ಮಾಳಪ್ಪ ಭಂಡಾರ ಕೊಟ್ಟ ಕಳಿಸದ. ಹೌದು. ಯಾವ ಡಂಕನಾಡ ದೈಗೊಂಡ ಗೌಡಗ ವಾದ ಸಿರಿತನ ಹಾಲು ಉಕ್ಕೇರದಂಗ ದಿನಕ್ಕಿಟ್ಟಿಟ್ಟು ಹೆಚ್ಚಾಯ್ತು. ಗೌಡ ಶ್ರೀಮಂತಾದ. ಶ್ರೀಮಂತಿಕೆ ಮೊದಲೊಳಗ ಕೊಟ್ಟಂತ ಗುರುವಿಗೆ ದೈಗೊಂಡ ಗೌಡ ಮರತ. ಹೌದು ಮರತ. ಹೌದು. ಕ್ವಾಣೂರು ಮಠದೊಳಗ ಹೌದಾ ಯಾವ ನನ್ನಪ್ಪ ಕರೆಸಿದ್ದ ಕೂತಿದ್ದ. ಹೌದು. ಮಾಳಪ್ಪ ಬ್ಯಾಡಲಕ್ಕಾಗಿ ದೈಗೊಂಡ ಗೌಡಿಗೆ ಜಾಮೀನು ಕೊಟ್ಟಿದ. ಹೌದು. ಗೌಡ ಮರ್ತು ಬಿಟ್ಟಾನ. ಶ್ರೀಮಂತಿಕೆ ಅಮಲಿನೊಳಗ ದಾನ ಇಲ್ಲ ಧರ್ಮ ಇಲ್ಲ ಸಿರಿಯಾದತ್ತಿ ತಿಳ್ಕೊಂಡು ಸೊಕ್ಕಿಲೆ ಮೆರಿಲಕತ್ತಾನ. ಹೌದು. ಅವನಿಗೆ ಹೆಂಗ ಮಾಡೋದಂದ. ಹೌದು. ನನ್ನಪ್ಪ ಸಿದ್ಧ ಮಾಳಿಂಗರಾಯ ಅಂದ, ಏನತ್ತ? ಯಪ್ಪ ಓ ನೀ ಏನು ಮಾಡೋದು ಬೇಡ, ಹೌದು ನಾನೇ ಹೋಗಿ ಬರ್ತೀನಿ ದೈಗೊಂಡ ಗೌಡನಂತೇಳಿ. ಹೌದು. ಅವಾಗ ಯಾವ ನನ್ನಪ್ಪ ಸಿದ್ಧ ಮಾಳಿಂಗರಾಯ ನಾನೇ ಹೋಗಿ ಬರ್ತೀನಿ ಅಂದ ಕಾಲಕ್ಕ ಕ್ವಾಣೂರು ಕರೆಸಿದ್ದಂದನತ್ತ. ಏನತ್ತ? ಮಾಳಪ್ಪ ಗೌಡ ಬಹಳ ಕೆಟ್ಟದಾನ, ಗೌಡ ಬಹಳ ಒಟ್ಟದಾನು, ಲಿಂಗಿಲ್ಲಾರ್ದ ಅವನ ಅಂಗಳದಾಗ ಹೋದ್ರ ಕಂಬಕ್ಕೆ ಕಟ್ಟಿ ಹೊಡಿತಾನ, ನೀವೊಬ್ಬನೇ ಹೋಗಬೇಡ ನಾನೂ ಬರ್ತೀನತ್ತೆ ಕರೆಸಿದನು ತಯಾರಾಗಿ ನಿಂತ. ಹೌದು. ಹೋಗಿ ಬೆಟ್ಟಿಗೇರಿ ಭೂಮಿಯಾಗ ಹೋದ್ರು. ಹೌದು. ಹಳ್ಳ ತುಂಬಿ ಹರಿತಿತ್ತು ಬ್ಯಾಸಿಗೆ ಬಿಸಿಲ. ಹಾ ಯಾವ ಕರೆಸಿದ್ದಂದನತ್ತ. ಏನತ್ತ? ಮಾಳಪ್ಪ ಓ ಯಾಕ ನನಗ ಬಾಯಾರಿಕೆ ಆಗಂಗಾಗ್ಯದೋ, ಬಿಸಿಲು ಹತ್ತಲಕತ್ತದ, ಒಂದು ಸ್ವಲ್ಪ ನೀರು ತಗೊಂಡ ಬಾ ಅಂದ. ಹೌದು. ಹೋಗಿ ಮಾಳಿಂಗರಾಯ ನೀರು ಹರಿಯುವಂತ ಹಳದನ ಶೀತಾಳ ತಂದು ಕೊಟ್ಟ. ಹೌದು. ಬೀರ ದೇವ್ರ ಕುಡ್ದ. ಮಾಳಪ್ಪ ಓ ನನಗ ಆಯಾಸ ಆಗ್ಯದ, ಒಂದು ಸ್ವಲ್ಪ ವಿಶ್ರಾಂತಿ ಮಾಡ್ತೀನಂದ. ಹೌದು. ಯಪ್ಪ ಮಾಡಲಂದ. ಮಾಳಿಂಗರಾಯನ ತೊಡಿ ಮ್ಯಾಗ ಕರೆಸಿದ್ದ ಮಕ್ಕೊಂಡ. ಹೌದು. ಮಾಳಪ್ಪ ವಿಚಾರ ಮಾಡನತ್ತ. ಏನತ್ತ? ಗುರುವಿಗೆ ನಿತ್ಯ ಹತ್ಯದ. ಹೌದು. ಈ ನಿತ್ಯ ಮುಗಿದ್ರೊಳಗ ನಾ ಹೋಗಿ ಗೌಡ್ರಿಗೆ ಭೇಟಿಯಾಗಿ ಬರಬೇಕು. ಹೌದು. ಅವಾಗ ಒಂದು ಇರ್ತಕ್ಕಂತ ಕಲ್ಲು ತಗಂದು ಹೌದಾ ಆ ಗುರುವಿನ ತೆಲಿಬುಡಕ್ಕೆ ಇಟ್ಟ. ಹೌದು. ತನ್ನ ತೊಡಿ ಹಗರ ಸರಸದ. ಹೌದು. ಆ ಗುರುವಿನ ತೆಲಿಬುಡಕ್ಕೆ ಇಟ್ಟಿಗೆ ಹೋದ. ಯಾವ ಡಂಕನಾಡ ದೈಗೊಂಡ ಗೌಡ ಹಾ ತೂಗು ಮಂಚದ ಮ್ಯಾಗ ಕುತ್ತಾನ. ಕಣ್ಣು ಮುಚ್ಚಿ ಕಣ್ಣು ತೆರಿತಿದ್ದ. ಕಣ್ಣು ಮುಚ್ಚಿ ಕಣ್ಣು ತೆರಿತಾನ. ಮಾಳಿಂಗರಾಯ ಹೋಗಿ ಅವನ ಅಂಗಳದಾಗ ಕಾಲ ಹಾಕದ. ಹಾ ಡಂಕನಾಡ ದೈಗೊಂಡ ಗೌಡ ಹಿಂಗ ಹುಬಗೈ ಹಚ್ಚಿ ನೋಡ್ತಿದ್ನತ್ತ. ಹಾ. ಏ ಪೂಜಾರಿ, ಆಳ ಮಗ ಚೆನ್ನಾಗಿ ಹೇಳುವ. ನಿನಗೆ ಎಲ್ಲೇ ನೋಡಿನಲ್ಲ ಅಂದವ. ಹೌದು ಹೌದು ಹೌದು. ಹೌದ್ರಿ ಗೌಡ್ರ, ನೋಡಿದ್ದು ಕರಿಯದ. ಹೌದು. ಏ ಪೂಜಾರಿ, ಹಿಂಗಿಲ್ಲಾರ್ದ ಮಗ ನನ್ನ ಅಂಗಳದಾಗ ಬಂದಿಯ. ಹೌದು. ನೋಡ್ರಿ ಗೌಡ್ರ ದರಪ ಹೆಂಗಿತ್ತು. ಹಾ ಹೆಂಗ ಭೂಮಿಗೆ ಲಿಂಗ, ಸೀಮಿಗೆ ಲಿಂಗ, ಎತ್ತಿಗೆ ಲಿಂಗ, ಎಮ್ಮಿಗೆ ಲಿಂಗ, ಚೆರಿಗಿಗೆ ಲಿಂಗ, ಒಳ್ಳಿಗೆ ಲಿಂಗ, ಒಣಕಿಗೆ ಲಿಂಗ. ಲಿಂಗ ಇಲ್ಲಾರ ಮಗ ಗೌಡ್ರ ಅಂಗಳದಾಗ ಬಂದ್ರ ಮುಳ್ಳಿನ ಒಣಕಿಲೆ ಹೊಡಿಯತ್ತ ಹೇಳಿ ಡಂಕನಾಡ ದೈಗೊಂಡ ಗೌಡ ಹೇಳಿದ್ದ. ಹೇಳಿಬಿಟ್ಟಿನ ಆಳ ಮಗ ಚೆನ್ನಾಗ ಯಾವನೇ ಬರಲಾಗ ಕಟ್ಟು ಹೊಡಿಯತ್ತ ಹೇಳಿ. ಅವಾಗ ಆಳ ಮಗ ಚೆನ್ನ ಮಾಳಿಂಗರಾಯಿಗೆ ಹಿಡಿಬೇಕತ್ತ ಓಡಾಡ್ತಾನ. ಸಿಗಲ್ಲ. ನನ್ನಪ್ಪ ಮಾಯಕೋರ ಮಾಳಪ್ಪ ಯಾರ ಕೈಯಾಗ ಸಿಗಲಿಲ್ಲ. ಮಾಯದ ಆಟ ಮಾಡ್ಕೋತ ಗೌಡನ ಕೈಯಾಗ ಸಿಗಲಿಲ್ಲ. ಗುರುವಿನ ಹಂತಲ್ಲಿ ಹಾದ ಹೋಗಿ ದೇವರಿಗೆ ನಿದ್ದೆ ಹತ್ಯಾದ ಹಗರ ಕಲ್ಲು ತಗದ ತನ್ನ ತೊಡಿ ಮ್ಯಾಗ ಗುರುವಿನ ತಲೆ ಇಟ್ಟುಕೊಂಡ. ಯಾವ ನನ್ನಪ್ಪ ಗಾರುಡಿಗೆ ದೇವ್ರಿಗೆ ಆಂಚಿಕೋಲ ದೇವರು, ಉರಿಮಾರಿ ದೇವರು, ಉಕ್ಕುರು ಗಂಡಿನ ದೇವರು, ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ. ಹೌದು. ಗಪ್ಪ ನಂಗೆ ಎತ್ತು ಕೂತ. ಏ ಮಾಳಪ್ಪ, ಓ ನನಗೊಂದು ಸ್ವಪ್ನ ಬಿದ್ದಂಗಾಗಿತ್ತು. ಹೌದು. ಏನು? ಯಪ್ಪ ನಿನಗೆ ಸ್ವಪ್ನ ಬಿದ್ದಿತ್ತು. ಹೌದು ಮಗನ, ನನಗೊಂದು ಸ್ವಪ್ನ ಬಿದ್ದಂಗಾಗಿತ್ತು. ಏನು? ಯಪ್ಪ ಏನು ಸ್ವಪ್ನ ಬಿದ್ದಿತ್ತು? ಹೌದು. ಮಾಳಪ್ಪ ನನಗೆ ನಿದ್ದೆ ಹತ್ತದ ಮ್ಯಾಗ ನೀ ಡಂಕನಾಡ ದೈಗೊಂಡ ಗೌಡನ ಅಂಗಳದಾಗ ಹೋದಂಗಾಗಿತ್ತು. ಹೌದು. ನೋಡ್ರಿ ಗುರು ಸ್ವಪ್ನ ಖಂಡಾನ. ಶಿಷ್ಯ ಅಲ್ಲಿಗೆ ಹೋಗ್ಯಾನ. ಮಾಳಪ್ಪ ನನಗೆ ನಿದ್ದೆ ಹತ್ತದ ಮ್ಯಾಗ ನೀ ಗೌಡನ ಅಂಗಳದಾಗ ಹೋದಂಗಾಗಿತ್ತು. ಆಳ ಮಗ ಚೆನ್ನ ನಿನಗೆ ಹೊಡಿಲಾಕ ಬೆನ್ನು ಹತ್ತದಂಗಾಗಿತ್ತು. ನೀ ಮಾಯಾದ ಆಟ ಮಾಡಿ ಹೊಳ್ಳಿ ನಿನ್ನ ತೊಡಿ ತಂದು ನನ್ನ ತೆರೆ ಬುಡಕಿಟ್ಟಂಗಾಗಿತ್ತು. ಹೌದು 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 ಹೌದು. ಸತ್ಯದ ಮಾತು, ಸತ್ಯ. ಓ ಭಾಯವ್ರ, ಇದಕ್ಕ ಸಿದ್ಧಾಟಿಗೆತ್ತಾರ. ಇದಕ್ಕ ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಗುರುವಿನ ಮಾತು ಕೇಳಿ ತರ 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 ನಿತ್ತ ನಡಗಲಕತ್ತ. ಹೌದು. ಅವಾಗಂದ, ಹೌದು ಡಂಕನಾಡ ದೈಗೊಂಡ ಗೌಡ ಮೊದಲು ಹ್ಯಾಂಗ ಬಡತನ ಇತ್ತು ನೋಡು, ಹಂಗ ಮಾಡ್ಬೇಕಂತ ತಿಳ್ಕೊಂಡು ಯಾವ ನನ್ನಪ್ಪ ಕ್ವಾಣೂರು ದೇವರ ಗಂಡಿ ಎರಳಿಯಾಗಿ ಡಂಕನಾಡ ದೈಗೊಂಡ ಗೌಡನ ಹೊಲದಾಗ ಹೊಕ್ಕು. ಹೌದು. ಎಲ್ಲ ಇರ್ತಕ್ಕಂತ ಬೆಳಿ ಕಡದ ಕಡದ ಕಡದು ಒಗಿಲಕತ್ತ.
ಈ ಸುದ್ದಿ ಆಳ ಮಗ ಚೆನ್ನೈ ಡಂಕನಾಡ ದೈಗೊಂಡ ಗೌಡ್ರಿಗೆ ಹೇಳ್ದ. ಹೌದು ಗೌಡ್ರ ನಿಮ್ಮ ಹೊಲದಾಗ ಹಾ ಯಾವಾಗ ಒಂದು ಪ್ರಾಣಿ ಹೊಕ್ಕದ ಇರ್ತಕ್ಕಂಥ ಬೆಳೆ ಎಲ್ಲ ಕಡದ ಬಗಿಲಕತ್ತದ ಅಂದಾಗ ಯಾವ ಡಂಕನಾಡ ದೈಗೊಂಡ ಗೌಡ ಏಳಿಗೇಣಿನ ಕುದುರೆ ಹತ್ತಿ ಬೆನ್ನಿಗೆ ಬಂದೂಕ್ ಹಾಕೊಂಡು ಹೋದ. ಹೌದು ಆ ಎರಳಿಗೆ ಹೊಡಿಬೇಕತ್ತಾನ ಡಂಕನಾಡ ದೈಗೊಂಡ ಗೌಡ. ಎರಳಿ ಮಾಯಾಗಿ ಹೋತದ ಮುಂದೆ ಜಿಗಿತದ, ಎರಳಿ ಮಾಯಾಗಿ ಹೋತದ ಮುಂದೆ ಜಿಗಿತದ. ಹೌದು ಏಳಿಗೇಣಿನ ಕುದುರೆ ಮುಗ್ಗುರಿಸಿ ತೆಳಗ ಅಮಗಾಲ ಮಂಡಿ ಹಚ್ಚಿ ಬಿತ್ತು ಡಂಕನಾಡ ದೈಗೊಂಡ ಗೌಡ ಹೋಗಿ ಅಂಗಾತ್ ಬಿದ್ದ. ಯಾವ ನನ್ನಪ್ಪ ಕ್ವಾಣೂರು ದೇವರು ಡಂಕನಾಡ ದೈಗೊಂಡ ಗೌಡನ ಎದಿ ಮ್ಯಾಗ ಕುತ್ತ ನಾಲಿಗೆ ಹಿಡಿದು ಜಗ್ಗತಾನ. ಏನತ್ತ ಏ ಗೌಡ, ನನ್ನ ಮಗ ಮಾಳಪ್ಪಗ ಹೊಡಿಲಾಕ ಬೆನ್ ಹತ್ತಿದಿ, ಅಲ್ಲೋ ಕೊಟ್ಟಿದ ಮರ್ತಿದಿ ಕೋಣಿಗೇಡಿ ಗೌಡ. ಗೌಡ ಹಿಂದೆ ಹಂಗಾಗಿತ್ತು ನಿನ್ನ ಪರಿಸ್ಥಿತಿ. ಕೊಟ್ಟಲ್ಲಿ ಆಲಿ ಇಟ್ಟಲ್ಲಿ ಆಲಿ ನಿನ್ನ ಶ್ರೀಮಂತಿಗೆ ಬೂದಾಗಿ ಸುಟ್ಟು ಹೋಲತ್ತೇಳಿ ನನ್ನಪ್ಪ ಕ್ವಾಣೂರು ಕರೆಸಿದ್ದ ಗೌಡನ ತಲೆ ಮ್ಯಾಗ ಹಸ್ತಿಟ್ಟ. ಗೌಡಗ ಹೊಳ್ಳಿ ಮತ್ತ ಬಡತನ ಬತ್ತು. ಗೌಡಗ ಹೊಳ್ಳಿ ಬಡತನ ಬತ್ತು. ಗೌಡಗ ಕೈಯ ಕಾಲ ಹೋಗಿ ಬಿದ್ದು ಗೌಡ ಮನ್ಯಾಗ ಮಕ್ಕೊಂಡ. ಹೌದು ಗೌಡಗ ಮಾರೋಗ ಹೊಡಿತು. ನಾಡ ಮ್ಯಾಗಿನ ಎಲ್ಲಾ ವೈದ್ಯರಿಗೆ ಕರೆಸ್ದ. ಗೌಡಗ ಆರಾಮ ಆಲಿಲ್ಲ. ಹೌದು ಪರಮಾತ್ಮಗ ಅರಿವು ಉಂಟಾಯ್ತು. ಆಗಿ ನೋಡ್ರಿ ಸಿದ್ಧಾಟಿಗೆ ಆಗ್ಬೇಕಾಗ್ಯದ ಕ್ವಾಣೂರು ಮಠದಾಗ. ಹೌದು ಪರಮಾತ್ಮಗ ಅರಿವು ಉಂಟಾಗಿ ದೇವಲೋಕದ ಕೊರವಂಜಿಗೆ ಕಳಿಸ್ದ. ಹೌದು ದೇವಲೋಕದ ಕೊರವಂಜಿ ಬೆಟ್ಟಿಗೇರಿ ಭೂಮಿಯಾಗ ತಿರುಗಾಡ್ಲಕತ್ಲು. ಆಳ್ಮಗ ಚೆನ್ನೆ ಅಂದ. ಏನತ್ತ ಯವ್ವ ಎಲ್ಲಾರ ಮನೆ ವಿಷಯ ಹೇಳಕತ್ತಿದಿ. ನಮ್ಮ ಗೌಡ್ರು ಕೈಕಾಲು ಹೋಗಿ ಬಿದ್ದಾರ. ಇವತ್ತಿಗೆ 3 ವರ್ಷ ಆಯ್ತು ತುತ್ತ ಅನ್ನ ತಿನ್ನಲಾಗ್ಯಾರ. ನಮ್ಮನಿಗೆ ಬಂದು ಹೇಳಲ್ಲ. ದೇವಲೋಕದ ಕೊರವಂಜಿ ಬಂದು ಗೌಡ್ರ ಮನೆಗೆ ಹೇಳತ್ತ. ಗೌಡ ಯಾರು ಕೊರವಂಜಿ, ದೇವಲೋಕದ ಕೊರವಂಜಿ ಬಂದು ಗೌಡನ ಬಲಕ್ಕೆ ಕೂತಾಳ. ಗೌಡ್ರ ಯವ್ವ ಅಂದ. ಡಂಕನಾಡ ದೈಗೊಂಡ ಗೌಡಗ ಹೇಳ್ತಾಳ ಕೊರವಂಜಿ. ಏನತ್ತ ಯಪ್ಪ ಒಂದು ಕಾಲಕ್ಕ ನೀನು ನಾಡ ನಗರ ತಿರುಗಾಡಿದಿ, ದೇವತೆಗರ ತಿರುಗಾಡಿದಿ, ಒಬ್ಬರು ನಿನಗ ಶ್ರೀಮಂತಿಕೆ ಕೊಟ್ಟಿಲ್ಲ. ಹೌದು ಮಿಕ್ಕಿ ಎಲಿಗೆ ಹೋದಿ. ನನ್ನಪ್ಪ ಸಿದ್ಧ ಯಾವ ಜಂಬಿಗೆ ಜಮಕಂಡ ನಾಡ ಗಿರಿಯ ಮ್ಯಾಲ ಹಿರಿಕೋಣೂರ. ಹೌದು ಗಿರಿಯ ಮ್ಯಾಲ ಹಿರಿಕೋಣೂರಗ ಹೋಗಿ ಯಾವ ಕರಿಸಿದ್ದನ ಅಂತೇಳಿ ಹೋಗಿ ಶ್ರೀಮಂತಕ ತಂದಿದೆಪ್ಪ. ಅಂತ ದೇವರಿಗೆ ನೀ ಹೊಡಿಲಾಕ ಬೆನ್ ಹತ್ತಿದಲ್ಲ, ಅದಕ್ಕಾಗಿ ನಿನಗ ಹೊಳ್ಳಿ ಕಾಡಾಟ ಹತ್ಯದ. ಹೋಗಿ 7 ದಿನದ ಹಬ್ಬ ಕರಿಕಟ್ಟಿದ ಹಬ್ಬ ನೀ ಕ್ವಾಣೂರು ಮಠದಾಗ ಹಾಕು. ಹೌದು ಅತ್ತಿ ಹೇಳಿ ಭಂಡಾರ ಹಿಡಿ ಅಂದಳು. ಅವಾಗ ಡಂಕನಾಡ ದೈಗೊಂಡ ಗೌಡ ಕೊರವಂಜಿ ಮಾತು ಕೇಳಿ ಭಂಡಾರ ತಗೊಂಡು ತನ್ನ ಹಣಿಗೆ ಹಚ್ಚದ. ಹೋಗಿರ್ತಕ್ಕಂಥ ಕಾಲ ಕೈಯ ಬಂದು ಗೌಡ ಗಪ್ಪನೆ ಎದ್ದು ನಿಂತು ಹೇಳತ್ತಾನ ಗೌಡ್ತಿಗಿ. ಏನತ್ತ ಓ ಗೌಡ್ತ್ಯಾರ, ಏ ಹುಡುಗ್ರೆ ಅಲ್ಲಿ ಹೋರು, ಅಲ್ಲಿ ಚಾಕ್ಲೇಟ್ ಕೊಳ್ಳತ್ತಾರ, ಹೋರು ಹೊರಗ. ಬರ್ಲಿ. ಹಾದ್ಯಾಗ ಟ್ರ್ಯಾಕ್ಟರ್ ಬಂದದತ್ತ ಸೈಕಲ್. ಏ ಅಪ್ಪ ನೀ ಏನು ನಮ್ಮ ಸಾಕಾದೆಪ್ಪ ನೀ. ಗೌಡ್ರ ಸೈಕಲ್ ಮೋಟ್ರ್ ತೆಗೆದು ಒತ್ತಟ್ಟಿರಲಕ್ಕ ಇವ್ರು ಮಕ್ಕೊಂದವ್ರಿಗೆ ಎಬ್ಬಸ್ರಿ ಮೊದಲು ಪೊಯ್ಲೋನ್ ಪಾಂಡುಗ. ಹಲೋ ಇಲ್ಲಿ ಭಕ್ತಾದಿಗಳು ಇಲ್ಲಿ ಗಾಡಿ ತೆಗಿಬೇಕು. ಒಳಗೆ ಬರ್ತದ ಗಾಡಿ ತೆಗಿಬೇಕು. ಇಲ್ಲಿ ದಯವಿಟ್ಟು ಗಾಡಿ ತೆಗೀರಿ. ಭಕ್ತಾದಿಗಳು ಯಾರು ಅರ್ಚನೆ ಮಾಡ್ಬಾರಿ, ಗಾಡಿ ತೆಗೀರಿ. ಇಲ್ಲಿ ಕಾಲಲ್ಲಿ ಒಟ್ಟು ಗಾಡಿಗಳ ತೆಗೀರಿ. ಹಾರ್ಕೆ ಅವ್ರಿಗೆ ಕೊಳ ಮೋಟ ಮಾಡ್ಬೇಡ್ರಿ. ಮಕ್ಕೊಂದವ್ರು ಇದ್ರೆ ಹೌದು ಹುಲಿ ಎದ್ದಿತ್ತು. ಏನಾಗ್ಯದ ಬಾಬಾ ಮಾತಾ? ಜನರೇಟರ್ ಬಂದ್ ಮಾಡ್ರಲ್ಲ. ಜನರೇಟರ್ ಬಂದ್ ಮಾಡ್ರಿ. ಕರೆಂಟ್ ಬಂದಾವಿಲ್ರಿ? ಜನರೇಟರ್ ಬಂದ್ ಮಾಡ್ಬಿಡ್ರಿ. ಪವರ್ ಬಾಳದ ಇದಕ್ಕ. ಗೌಡ್ರ ಇದು ಮುಂದುವರ್ಸೋನಲ್ರಿ? ಇರ್ಲಿ ಮುಂದುವರ್ಸೋನಲ್ರಿ? ಇರ್ಲಿ. ಕೇಳಬೇಕನ್ನ ಅಪೇಕ್ಷೆ ಬಾಳ ಅದ. ಹೌದು ಹಲೋ ಇರ್ಲಿ, ಸ್ವಲ್ಪ ಶಾಂತ ರೀ. ದೈವ ಅಂದ್ರೆ ದೇವ್ರ ಇದ್ದಂಗ ದೈವಕ್ಕ ತುಷ್ಕೊ. ಯಾವ ಡಂಕನಾಡ ದೈಗೊಂಡ ಗೌಡ್ರು ಯಾರಿಪ್ಪ ಹಬ್ಬ ಹಾಕಬೇಕಂತ ತೀರ್ಮಾನ ಮಾಡ್ತಾರ. ಹೌದು ಗೌಡ್ತಿಗೆ ಹೇಳ್ತಾರ, ಗೌಡ್ತಿ ಕೊರವಂಜಿ ಮಾತು ಕೇಳಿ ಹಣಿಗೆ ಭಂಡಾರ ಹಚ್ಕೊಂಡಿನಿ, ಇರ್ತಕ್ಕಂಥ ರೋಗ ಎಲ್ಲ ನಿವಾರಣೆ ಆಗ್ಯದ. 7 ದಿನದ ಕರಿಕಟ್ಟಿದ ಹಬ್ಬ ಕ್ವಾಣೂರು ಮಠದಾಗ ಹಾಕಬೇಕಂದಿನಿ. ಹೌದು ಗೌಡ್ರ ಹೆಂಗ ಹಾಕಬೇಕಂದಿರಿ? ಹೆಂಗ? ಗೌಡ್ತಿ ಖರ್ಚು ಬಾಳಲ್ಲ. 700 ಡೊಳ್ಳ, 700 ಪಾಲ್ಕಿ, 700 ಸತ್ತಿಗೆ, ನಾಳ ಮೇಲಿನ ಮಂದಿ ಎಲ್ಲ ಕರ್ಸಮಿದೀನಿ. ಶುದ್ಧ ಮಾಳಿಂಗರಾಯಿಗೆ ಕರೆಸಿ ಕ್ವಾಣೂರು ಮಠದಾಗ ಹಬ್ಬ ಹಾಕಬೇಕಂದಿ. ಹೌದು ಗೌಡ್ರ ಬಾಳ ಹುಚ್ಚದಿರಿ ನೀವು. ಕೋಟಿಗಟ್ಲೆ ಖರ್ಚು ಮಾಡ್ರಿ. ಕೋಟಿಗಟ್ಲೆ ಖರ್ಚು ಮಾಡ ನಮ್ಮ ಮನೆ ದೇವರಿಗೆ, ಕುರುಬೂರು ದೇವರಿಗೆ ಹಬ್ಬ ಹಾಕಿದ್ರ ಕುಲ ಕಮ್ಮಾದಿತ್ತ. ಗೌಡ ತಾಳ ಗೌಡ್ತಿ ಅಪ್ಪರ ಕರ್ಣ ನೋಡು ಎಂತಾರಿನ ಎಂತ ಶಾಪ. ಅವಾಗ ಹೌದು
ಹಂಗಾದ್ರೆ ಹೆಂಗ ಮಾಡು ನಂದಿವ ಹೆಂಗ್ರಿಪ್ಪ? ಹಾಕು ಬ್ಯಾಡ ಅನ್ನೋದಿಲ್ಲ, ಹಾ ಖರ್ಚು ಕಮ್ಮಿ ಆಗ್ಬೇಕು. ಹೌದು. ಖರ್ಚು ಕಮ್ಮಿ ಅಂದ್ರೆ ಹೆಂಗ? ನಮ್ಮ ಮನೆ ದೇವ್ರ ಈರಭದ್ರ ಚಿತ್ತಪಟ್ಟ ಧಾಮವ ಕುರುಬರದವ್ರಿಗೆ ಹೋದ್ರ ಕುಲ ಕಮ್ಮ ಆಗ್ತದ ಗೌಡ. ಅಡ್ಡ ಹರಗಬೇಡ, ಸುಮ್ಮನೆ ನಿಂದ್ರು. ಟೂಶ್ಗ ಇದು ನಡೆದಿದ್ದೆ ಬೇರೆ, ನೀವು ಹೋಗುದೇ ಬೇರೆ. ಟೂಶ್ಗ ಗೌಡ ತೆತ್ತಾಳ ಏನತ್ತ? ಖರ್ಚು ಕಮ್ಮಿ ಆಗ್ಬೇಕು, ಹಬ್ಬ ಹಾಕು ಬ್ಯಾಡ ಅನ್ನೋದಿಲ್ಲ. ಎಂತ ಹಬ್ಬ? ಅವಾಗ ಗೌಡತನ ಏನತ್ತ? ಹ್ಯಾಂಗ ಹಾಕೋಣ ಗೌಡ್ತಿ? ಹೆಂಗ? ಹ್ಯಾಂಗಂದ್ರೆ ಏನಿಲ್ಲ, ಹೌದು. ಪಾವು ಬ್ಯಾಳಿ, ಪಾವು ಬೆಲ್ಲ, ಪಾವು ಎಣ್ಣೆ, ಎಲ್ಲಾನು ಪಾವೇ, ಪಾವು ಗೋಧಿ ಹಿಟ್ಟ 4 ಮಂದಿ ಪೂಜಾರಿಗಳಿಗೆ ಉಣಿಸಿ ತಪ್ಪಾಗ್ಯಾದ ಅಂತ ಬೇಡ್ಕೊಂಡವ ಹಬ್ಬ ಮುಟ್ಟತ್ತು ಅಂದಳ ಹಬ್ಬರ ಕಾರಣ. ನಡಿ ಬೆಳಿಗ್ಗೆ ಸಲಿಗೆ ಬ್ಯಾವ ಗೌಡಂದ. ಓ ಯಾಕಲ್ದ ಗೌಡ ತೆತ್ತಿ ಹೇಳಿ ಪಾವು ಬ್ಯಾಳಿ, ಪಾವು ಏನು ಪಾವು ಹಿಟ್ಟ, ಪಾವು ಬೆಲ್ಲ, ಪಾವು ಎಣ್ಣೆ ತಗೊಂಡು ಹೌದು. ಏಳಿಗೆ ಕುದುರೆ ಹತ್ತಿ ಹೌದು ಹೊಂಟಿದ್ದ. ನನ್ನಪ್ಪ ಮಾಯಕೋರ್ ಮಾಳಪ್ಪ ಮಾಯದಾಟ ಮಾಡಿ ಎಲ್ಲಿ ಮಂಟ್ನೂರು ಕಣಿ ಮೇಲೆ ಭಾಗ್ಯದ ಹಿಂಡಿ ಬಿಟ್ಟಿದ್ದ. ಹೌದು. ಗೌಡ ಬಂದ, ಹಾ ಕುದುರೆ ತಗೊಂಡು ಹೊಂಟಾನ. ಹೌದು. ಗೌಡಗ ನೀರಡಿಕೆ ಆಗ್ಯದ. ಏ ಪೂಜಾರಿ, ಯಾಕೋ ಒಂಜರ ನನಗ ನೀರಡಿಕೆ ಆಗ್ಯದ, ನೀನು ತತ್ರಾಣ್ಯಾಗ ನೀರಿದ್ರೆ ಕೊಡಲ್ಲ ಅಂದಾಗ ಡಂಕನಾಡ ದೈಗೊಂಡ ಗೌಡ ಮಾಳಪ್ಪಗೆ ಕೇಳತ್ತಾನ. ಮಾಳಪ್ಪ ಮಾಯ ರೂಪದಿಂದ ನಿಂತಾನ. ಹೌದು. ತೋರಿ ಗೌಡ್ರ ಅತ್ತೆ ಕೊಟ್ಟ. ಹೌದು. ಕುಡ್ದ. ಗೌಡ್ರ ಮತ್ತೆ ಈ ಕಡೆ ಎಲ್ಲಿಗೆ ಹೊಂಟೀರಿ ಅಂದಾಗ ಎಲ್ಲಿಗೆ ಇಲ್ಲ ಪೂಜಾರಿ, ಎಂದ ಕ್ವಾಣೂರು ಕರಿಸಿದ್ದಪ್ಪಗೆ ಹಬ್ಬ ಬೇಡ್ಕೊಂಡಿದ್ದೆ, ಹೌದು. ಹಬ್ಬ ಹಾಕೋನತ್ ಹೊಂಟೀನಿ. ಹೌದು. ಏನ್ರಿ ಗೌಡ್ರ ನೋಡ್ಲಿಕ್ಕೆ ದೊಡ್ಡವ್ರು ಕಾಡ್ತೀರಿ, ಹೌದಾ? ದಂಡಿಲ್ಲ, ದರ್ಬಾರಿಲ್ಲ, ಮಂದಿ ಇಲ್ಲ, ಮಕ್ಕಳಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಹೌದು. ಒಬ್ಬರೇ ಕುದುರೆ ಮ್ಯಾಗ ಹತ್ತಿ ಹಬ್ಬ ಹಾಕ್ತೀನಂತ ಹೊಂಟಿರಲ್ಲ, ಹಬ್ಬನೇ ಸಿರಿ ಆದಿತ್ತೇನ್ರಿ ಗೌಡ್ರ ಅಂದ. ಅವಾಗ ಏನ್ ಮಾಡಬೇಕು? ಗೌಡತಾನ ಇದು ಸತ್ಯದ ಮಾತ. ಹೌದು. ಈ ಪೂಜಾರಿಗೆ ತಿಳಿದಟ್ಟು ನನಗೆ ತಿಳಿಲಿಲ್ಲ ಅಂದ. ಹೌದು. ಯಾವ ಡಂಕನಾಡ ದೈಗೊಂಡ ಗೌಡ ಮಂಟ್ನೂರ ಕಡಿಮೆಗಿನ ಕುದುರೆ ಹೊಳಿಸಿ ಬೆಟಗೇರಿಗೆ ಬಂದ ಗೌಡತಿಗೆ ಹೇಳ್ತಾನ, ಏನತ್ತ? ಗೌಡತಿ, ನಾ ಹಬ್ಬ ಹಾಕಿ ಹರಿಕೆ ಮುಟ್ಸೋದಾದ್ರ ನಾ ಹಂಗೆ ಮುಟ್ಸವಲ್ಲ. ಮತ್ತೆ ಹೆಂಗ ಮುಡ್ಸೋದು? ಹ್ಯಾಂಗ ಮುಟ್ಟಿಸ್ಬೇಕಂದಿರಿ ಗೌಡ್ರ? ಹಾ ಹ್ಯಾಂಗಂದ್ರೆ ಏನು? 700 ಡೊಳ್ಳು ಹೇಳವ, 700 ಪಾಲಿಕ್ ಹೇಳವ, 700 ಸತ್ತಿ ಹೇಳವ, ನಾಡ ಮೇಗಿನ ಮಂದಿ ಎಲ್ಲ ಕರ್ಸವ, ಬಂದಂತ ಭಕ್ತರಿಗೆ ಕರಿಗೌಡ ತುಪ್ಪದ ಊಟನ ಹಾಕ್ಸವ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅದ. ಹೌದು. ಯಾವ ಗುರುನಾಥನ ಹಬ್ಬಕ್ಕೆ ಬಂದು ಬರಬೇಕು ಬಾ, ಏನು ಬಂದು ಬಳಗ ಹಿಂದ ಮುಂದ ತಂದೆ ತಾಯಿ ಎಲ್ಲಾರು ಕರ್ಕೊಂಡು ಹೋಗಿ ಹಬ್ಬ ಹಾಕೋದ ದೈಗೊಂಡ ಗೌಡ. ಸಾಕಾಸ್. ಅವಾಗ ಶಕ್ತ ಮಾಳಿಂಗರಾಯಿಗ ಹಾ ಬಂಡಾರ ಬಟ್ ಕೊಟ್ಟು ಕಳಿಸ್ತಾನ ಕಂಟಿಕೋರ ದ್ಯಾಮಣ್ಣನ ಕೈಯಾಗ. ಏನತ್ತ? ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಎಲ್ಲಿರ್ತಾನ? ಇಲ್ಲಿ ಬೀಜಗುಂತಿ ಮ್ಯಾಗ ಬನ್ನಿಗೆ ಸಾವಿರ ಭಾಗ್ಯ ಕಾಯ್ತಿರ್ತಾನ. ಹೌದು. ಯಾವ ಹೋಗಿ ಹೇಳತ್ತಾನ ತಂದಿಗೆ, ಮಗ ಬುಳ್ಳಾಣ ಸಿದ್ಧ. ಏನತ್ರಿಪ್ಪ? ಯಪ್ಪ, ಓ ಡಂಕನಾಳ ದೈಗೊಂಡು ಗೌಡ ಕ್ವಾನೂರು ಮಠದಾಗ ಹಬ್ಬ ಕವದಾನ. ಹಾ ಕಂಟಿಕೋರ ದ್ಯಾಮಣ್ಣನ ಕೈಯಾಗ ಬಂಡಾರ ಬಟ್ ಕೊಟ್ಟು ಕಳಿಸ್ಯಾಲ. ಹಿಡಿ ಬಂಡಾರ ಬಟ್ಟ ಬಿಡಬೇಡ ಅಂತೇಳಿ ಮಗ ಬುಳ್ಳಾಣಿಸಿದ ತಂದಿಗೆ ಹೇಳಲ್ಲ. ಹೌದು. ಇದು ಮಾಳಪ್ಪಗ ಮೊದಲೇ ಗೊತ್ತಿತ್ತು. ಹಾ ಮಾಳಿಂಗರಾಯ ಬಟ್ ಹಿಡದ. ಹಾ ಅವಾಗ ಡಂಕನಾಡ ದೈಗೊಂಡ ಗೌಡ ಏನು ಮಾಡಿದ್ದ? ಏನಿಪ್ಪ? ಹಬ್ಬಕ್ಕೆ ನಾಡ ಮ್ಯಾಗಿನ ಮಂದಿಗೆ ಹೇಳಿದ್ದ, ಚಾಡಿಕೋರ ಮೋಡಿಕೋರ ಮಂದಿಗೆ ಹೇಳಿದ, ಬಂಗಾಳ ದೇಶದ ಮಂದಿಗೆ ಹೇಳಿದ್ದ. ಹೌದು. ಕ್ವಾಣೂರು ಮಠದಾಗ ಅಂಗಳು ತುಂಬ ಇಂಗಳು ಊಟ ಹೊಡಿಸಿದ, ಇಸದ ಬಾವಿ ತೆಗೆಸಿದ, ಅಗ್ನಿ ಕೊಂಡು ಹೋಡಿದ್ದ ನನ್ನಪ್ಪ ಶುದ್ಧ ಮಾಳಿಂಗರಾಯಿಗ ಪರೀಕ್ಷೆ ಮಾಡಬೇಕಂತ ಹೇಳಿ. ಹೌದು. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ತನ್ನ ದಂಡ ದರಬಾರ ಕರ್ಕೊಂಡು ಸಾಕಿದ ಮಗ ಬುಳ್ಳಾಣ ಸಿದ್ದನ ಕಳ್ಕೊಂಡು 7 ಮಂದಿ ಗೆಳೆಯರನ್ನ ಕರ್ಕೊಂಡು ಹೌದು. ಹುಲಿಜಂತಿ ಬಿಟ್ಟು ಹೌದು. ಎಲ್ಲಿಗೆ ಬಂದ? ಎಲ್ಲಿಗ್ರಿಪ್ಪ? ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಮರಿಚಿಕ್ಕಲಿಕ್ಕಿ ಗ್ರಾಮಕ್ಕೆ ಬಂದ. ಹೌದು. ಯಾವ ಹುಲಿಜಂತಿ ಗ್ರಾಮದ ಹೆಣ್ಣು ಮಗಳು ಯಾರು? ಒಕ್ಕಲಿಗರಿ ಹೆಣ್ಣು ಮಗಳಿಗೆ ಮರಿಚಿಕ್ಕಲಿಕ್ಕಿ ಗ್ರಾಮಕ್ಕೆ ಕೊಟ್ಟಿತ್ತು. ಹೌದು. ಯಾವ ಗುರು ಬರುವುದು ದೂರಿನಿಂದ ನೋಡ್ತಾಳೆ ಹೆಣ್ಣು ಮಗಳು, ನನ್ನ ತವರೂರಿನ ದೇವರು ಹೊಂಟಾದ, ನನ್ನ ತವರೂರಿನ ಪೂಜಾರಿ ಹೊಂಟಾನ, ಹಂಗೆ ಕಳಿಸಬಾರ್ದಂತೆ ತಿಳ್ಕೊಂಡು ತುಂಬಿದ ಕೊಡ ತಂದು ಮಾಳಿಂಗರಾಯನ ಪಾದಕ್ಕೆ ಹಾಕಿ ಹೇಳತ್ತಾಳ. ಏನತ್ತ? ಯಪ್ಪ, ಓ ನನ್ನ ಮನ್ಯಾಗ ಕಟ್ಟಿ ರೊಟ್ಟಿ ಖಾರನೇ ಇರಲೇಕ ನಿನ್ನ ದಂಡ ದರಬಾರೆಲ್ಲ ಉಂಡು ಹೋಗ್ಬೇಕು. ಹೌದು. ಮಾಳಪ್ಪಂದ, ಮಗಳ ಯಾಕೆ ಹೈರಾಣ ಆತಿವ? ಹಾ ನೀವೊಬ್ಬಕ್ಕೆ ಅತ್ತಿ ಮನಿ ಸೊಸಿ ಇದೀರಿ. ಹೌದಾ? ಇರ್ಲಿಯಪ್ಪ, ಮನೆಗೇನು ನಾವು ಬರುದಿಲ್ಲ, ನಿನ್ನ ಮನ್ಯಾಗ ಸದ್ಯಕ್ಕೆ ಏಸು ರೊಟ್ಟೆ ಅಟ್ಟೆ ತಗೊಂಡು ಬಾ ಅಂದ ಮಾಳಪ್ಪ. ನೋಡ್ರಿ ಎಂತ ಶಕ್ತಿ. ಹೌದಪ್ಪ. ಅವಸೂರು ಮಾಡಿ ಹೆಣ್ಣು ಮಗಳು ಹೋಗಿ ಬುಟ್ಟಿ ಒಳಗ ನೋಡ್ತಾಳ, 4 ರೊಟ್ಟೆವ, 4 ರೊಟ್ಟಾಗ ಮಾಳಪ್ಪನ 1000 ದಂಡ ಉಣಬೇಕಾಗ್ಯದ. ಹೌದು.
ಶಕ್ತ ಮಾಳಿಂಗರಾಯನ ದಂಡ ಸಾಲ ಪಂಕ್ತಿ ಕುತ್ತಾದ ಹೆಣ್ಣು ಮಗಳು ರೊಟ್ಟಿ ನೀಡುತ್ತಾಳ ಮಾಳಿಂಗರಾಯನ 1000 ದಂಡ ಉಂಡಾದ 4 ರೊಟ್ಟಿ ಆಗಿಲ್ಲ ಎನ್ನ ಆತ್ಮೀಯ ಬಂಧುಗಳೇ, 4 ರೊಟ್ಟಿ ಆಗಿಲ್ಲ. ಹೌದು ಅವಾಗ ಯವ್ವ ಓ ನಿನ್ನ ಹೊಟ್ಟಿಲೆ ಒಂದು ಸಂತಾನ ಅದಲ್ಲ, ಎಲ್ಲಿ ಅದ? ಹೌದು ಯಪ್ಪ ಕರಸವನಿಗೆ ಇನ್ನ ಸಣ್ಣ ಕೂಸ, ಹೌದು ವರ್ಷದ ಮಗ ಅದ, ತೊಟ್ಟಲದಾಗ ಆಡ್ಲಕತ್ತದ, ಹೆಂಗ ಮಾಡ್ಲಿ? ಹಾ ಏ ತಂಗಿ, ಓ ಮಗ ತೊಟ್ಟಲದಾಗ ಆಡ್ಲಕತ್ತಿಲ್ಲ, ಹೆಸರಿಟ್ಟು ಕರಿ ಬಂದು ನನ್ನ ಪಂತ್ಯಾಗ ಕೂತು ಉಳ್ತಾದಂದ. ಹೆಣ್ಣು ಮಗಳ ಮಗನ ಹೆಸರಿಟ್ಟು ಕರೆದ್ರು ಮಾಳಿಂಗರಾಯನ ಪಂತ್ಯಾಗ ಬಂದು ಕೈ ಇಟ್ಟು ತತ್ತ 1 ವರ್ಷದ ಕೂಸ ಎನ್ನ ಆತ್ಮೀಯ ಬಂಧುಗಳೇ. ಹೌದು ಊಟ ಮಾಡಿ ಮಾಯದಾಟ ಮಾಡುವ, ಊಟ ಮಾಡಿ ಮಾಯದಾಟ ಮಾಡದ ಯಾವ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹೌದು ಮರಿ ಚಿಕ್ಕಲಿಕ್ಕಿ ಒಳಗ ಏನಾದ್ರೂ ನನ್ನಪ್ಪ ಮಾಳಿಂಗರಾಯನ ಗುಡಿ ಅದ, ಹೌದು ಮಾಡಿದ ಸಿದ್ಧಾಟಿಗೆ ಮುಂದೆ ಎಲ್ಲಿಗೆ ಬಂದ? ಎಲ್ಲಿಗೆ? ಯಾವ ಕೃಷ್ಣಾ ನದಿ ದಂಡಿ ಮ್ಯಾಗ ಹೌದು ಬಂದ ನಿತ್ತ, ಹೌದು ಬಿದಿರಿ ಬಬಲಾದಿಗೆ ಬಂದ, ಹೌದು ಬಂದು ನಾ ಹೊಡಿಯುವಂತ ನಾಮಕ್ಕೆ ಕೇಳ್ದ, ಏನತ್ತ? ಯಪ್ಪ ಗುರುವಿನ ಹಬ್ಬಕ್ಕೆ ನಾನು ನನ್ನ ದಂಡ ದರ್ಬಾರ ಕರ್ಕೊಂಡು ಹೊಂಟಿನಿ, ಹೌದು. ನನಗ ಹೊಳಿ ದಾಟ್ಸಲ್ಲ ಅಂದಾಗ ಅವಾಗ ನಾಮಿಕ ಅಂದ, ಏನತ್ತ? ದಾಟಿಸಬೇಕಾದ್ರೆ ಇದಕ್ಕೆ ರೊಕ್ಕ ಹತ್ತದಂದ. ಹೌದು ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ತನ್ನ ಹೆಗಲಿ ಮ್ಯಾಗಿರ್ತಕ್ಕಂಥ ಜಾಡಿ ಊತಕ್ಕೆ ಹಾಸಿ ತನ್ನ 1000 ದಂಡ ತಗೊಂಡು ಹೊಳಿ ದಾಟಿ ಹೋಗ್ಯಾನ. ಎನ್ನ ಆತ್ಮೀಯ ಬಂಧಗಳ ತನ್ನ 1000 ದಂಡ ತಗೊಂಡು ಹೊಳಿ ದಾಟಿ ಹೋಗ್ಯಾನ. ಹೌದು 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 ಕರೆ ಮಾತು ಕರೆ ಹೊಳಿ ದಾಟಿ ಎಲ್ಲಿಗೆ ಬಂದ? ಹೌದು ಎಲ್ಲಿ? ಈ ಸದ್ಯಕ್ಕೆ ತಮಗೆಲ್ಲ ಗೊತ್ತದ, ಏನಪ್ಪಾ? ಮುಂಡುಗುನೂರಿಗೆ ಬಂದ. ಹೌದು ಮುಂಡುಗುನೂರಾಗ ಒಬ್ಬ ಭಕ್ತಂದ, ಹೌದು ಏನತ್ತ? ಯಪ್ಪ ಓ ಎಟ್ಟೆಲ್ಲ ದಂಡ ದರಬಾರ ತಗೊಂಡು ಎಲ್ಲಿಗೆ ಹೊಂಟಿದಿ? ಹಾ ಏ ತಮ್ಮ, ಕ್ವಾಣೂರು ಮಠದಾಗ ಡಂಕನಾಳ ದೈಗೊಂಡ ಗೌಡ್ರು 7 ದಿನದ ಕರಿ ಕಟ್ಟಿದ ಹಬ್ಬ ಹಾಕ್ಯಾರೋ, ಈ ಹಬ್ಬದ ಕಾರಣಕ್ಕೆ ಇಟ್ಟೆಲ್ಲ ದಂಡ ದರಬಾರ ತಗೊಂಡು ಹೋಗ್ಬೇಕಾಗ್ಯದ. ಹೌದು ಆಯ್ತಪ್ಪ, ಗುರುವಿನ ಪಾದಕ್ಕೆ ಎರಿಗತ್ತಾನ. ಹೌದು. ಯಪ್ಪ ನಿನ್ನ ದಂಡ ದರಬಾರಕ್ಕ ನಾ ಹಂಗೆ ಕಳಿಸೋದಿಲ್ಲ, ಹಾ ಇಟ್ಟ ಅಂಬ್ಲಿ ಕುಡ್ದು ಹೋಗಲ್ಲ, ಹಾ ಅಂಬ್ಲಿ ಕುಡ್ದು ಹೋಗಲ್ಲ ಅಂದ ನನ್ನಪ್ಪ ಸಿದ್ಧ ಮಾಳಿಂಗರಾಯ. ಅಲ್ಲಿ ಕೂತ ತನ್ನ ದಂಡ ದರಬಾರ ಎಲ್ಲ ತಗೊಂಡು ಅಂಬ್ಲಿ ಕುಡಿದು ಮುಂದೆ ಎಲ್ಲಿಗೆ ಬಂದ? ಎಲ್ಲಿಗೆ? ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಹಿರಿಹೊಳಿ ದಂಡಿ ಮ್ಯಾಲ ಗಿರಿಕ್ವಾಣೂರ ಹೌದು ಬಂದ. ಹೌದು ಬಂದ ನನ್ನಪ್ಪ ಶುದ್ಧ ಮಾಳಿಂಗರಾಯ ನೋಡ್ತಾನ, ದೂರನಿಂದ ನಿತ್ತು ನೋಡ್ತಾನ. ಹೌದು ಅಂಗಳ ತುಂಬ ಇಂಗಳು ಊಟ ಚಾಡಿಕೋರ ಮೋಡಿಕೋರ ಮಂದಿ ನಿತ್ತಾರ. ಹೌದು. ಮಾಳಪ್ಪ ಬರ್ತಾನತ್ತೆ, ಮಾಳಿಂಗರಾಯನ ದಾರಿ ಕಾಯ್ಲಕತ್ತಾರ. ಹಾ ಮಾಳಪ್ಪ ಬರ್ತಾನಂತ ಹೇಳಿ ಮಾಳಿಂಗರಾಯನ ದಾರಿ ಕರ್ಲಕತ್ತಾರ. ಬಾಳಪ್ಪ ಅಂತ ದುಷ್ಟ ಮಂದಿಗೆಲ್ಲ ನೋಡಿ ತರ 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 ನಡಗಲಕತ್ತ. ಹೌದು 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 ಆ ಕಡೆ ಹೇಳ್ರಿ ಹೊಡಿನಿ ತಡಿಯೋ ಅದು ಮುಗಿಲಿ. ಹಾ ಇರ್ಲಿ. ಮಾಳಪ್ಪ ಅಟ್ಟಿ ಎಲ್ಲ ನೋಡಿ ತರ ತರ ನಡಗಲಕತ್ತ. ಮಾಯಕೋರ ಮಾಳಿಂಗರಾಯ ಹೌದು ಯಾವ ಮಾಯ ರೂಪದಿಂದ ಹೋಗಿ ಕ್ವಾಣೂರು ಕರಿಸಿದ್ದನ ಮುಂದೆ ನಿತ್ತ. ಹೌದು ಅವಾಗ ಕ್ವಾಣೂರು ಕರಿಸಿದ್ದ ಗದ್ದಿಗೆ ಮ್ಯಾಗ ಕೂತು ಗದ 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 ನಡಗತಾನ. ಹೌದು ಮಾಳಪ್ಪ ಗೌಡುಗೆ ಶ್ರೀಮಂತಿಗೆ ಕೊಡ್ಲಕ್ ಮೊದಲೇ ಬ್ಯಾಡ ಅಂದಿದ್ದು. ಹಂಡ ಗೌಡ ನಮಗ ಮೋಸ ಮಾಡ್ಯಾನ, ಚಾಡಿಕೋರ ಮಂದಿ ಕರ್ಸ್ಯಾನ, ಮೋಡಿಕೋರ ಮಂದಿ ಕರ್ಸ್ಯಾನ, ಅಂಗಳು ತುಂಬ ಇಂಗಳದ ಊಟ ಎಸೋದು ಬಾವಿ ಅಕ್ಕನೆ ಕುಂಡ ತೆಗದಾನ. ಓ ನಿನ್ನ ಜೀವ ಹೊಡಿಬೇಕತ್ತಾನ. 7 ಬಂಡಿ ಅಲಗ 7 ಬಂಡಿ ಅಲಗ ನಿನಗ ಹಾಕೋ ಅಂತೇಳಿ ತಂದ ನಿಂದ್ರಿಸ್ಯಾನ. ಹೌದು ಅವಾಗ ಮಾಳಪ್ಪ ತಾನ ಕರುಣಾವಂತ ಮಾಳಪ್ಪಯ್ಯಪ್ಪ, ಓ ನೀ ಅಂತಾವು ಹೌದು. ಹರಿವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಹಿಂಡ ದೈತ್ರ ಗಂಡ, ಪುಂಡಲಿಂಗ ಬೀರಾಣ ದೇವರು ನನ್ನ ಗುರು ಇರ್ಲಕ್ಕಾಗಿ ಹೌದು ನಾ ಇಂತ ಗೌಡ್ರಿಗೆ ಅನ್ಸುತ್ತೀನಿ ಅಂದ ಮಾಳಪ್ಪ. ಹೌದು ಅವಾಗಂದ ಹಾ ಮಗು ಮಾಳಪ್ಪ, ಓ ನನ್ನ ಆಶೀರ್ವಾದ ಹಡದ ತಂದೆ ತಾಯಿ ಆಶೀರ್ವಾದ ಸದಾ ನಿನಗಿರ್ತದಂದ. ಯಾವ ನನ್ನಪ್ಪ ಸಿದ್ಧ ಮಾಳಿಂಗರಾಯ ಹುಟ್ಟಿರ್ತಕ್ಕಂಥ ಕಷಾಯಂಗಿ ಬಿಚ್ಚಿಟ್ಟ, ಹಾ ತನ್ನ ಜಡಿ ಬಿಚ್ಚುಕೊಂಡ ಹೋಗಿ ಗುರುವಿನ ಪಾದಕ್ಕೆ ಎರಿಗೆ ಒಕ್ಕರಾಗಿ ಅವಸರ ಮಾಡಿ 7 ಬಂಡಿ ಅಲಗ ತುಂಡು ತುಂಡು ಮಾಡಿ ಒಗದಂತ ಸಂದರ್ಭದೊಳಗೆ ಅಕ್ಕನೆ ಕುಂಡದೊಳಗೆ ಶತ್ತ ಮಾಳಿಂಗರಾಯ ಜಗದ. ಹೌದು ಜಗದ ಮ್ಯಾಗ ಚಾಡಿಕೋರ ಮೋಡಿಕೋರ ಮಂದಿ ಅಂದ್ರತ್ತ ಏನತ್ತ? ಮಗ ಮಾಳಪ್ಪ ಇಟ್ಟತ್ತನ ಮೆರದ. ಈಗ ನೋಡ್ರಿ ದುಷ್ಟ ಮಂದಿ ಮಾಳಿಂಗರಾಯಿಗತ್ತಾರ. ಮಾಳಪ್ಪ ಇಟ್ಟತನ ಮೆರದ, ಈಗ ಬೆಂಕ್ಯಾಗ ಉರದ ಡಂಕನಾಳದ ಹೇಗೊಂಡ ಗೌಡ ಸೊಕ್ಕಿನ ನಗು ಬೀರ್ಲಕತ್ತ. ಗದ್ದಿ ಮ್ಯಾಗ ಕೂತು ಕರಿದೇವರ ಗದ 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 ನಡಗಲಕತ್ತ. ಹೌದು ಸಂದರ್ಭ ಹೇಗೆ ಬಂದಿತ್ತು? ಯಾವ ಕ್ವಾಣೂರು ಕರಿಸಿದ್ದನ ಭಕ್ತ. ಹೌದು ಕ್ವಾಣೂರು ಕರಿಸಿದ್ದನ ಭಕ್ತ. ಹೌದು ಯಾವಾದ್ರಿಪ್ಪ? ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕು ಚಿನಗುಂಡಿ ಹಿರಿಕುರುಬ. ಹೌದು
ಒಟ್ಟು ನಾವು ಮಾಡಾಗಿದ್ದಂಗೆ ಕಾಣ್ತಾವ್ರಿ ಇವು. ನಾವ್ ಹಾಡಾಗೆ ಮೈಕ್ ಕಾಡ್ತೇವೆ ಇರ್ಲಿ. ಬಾಗಲಕೋಟೆ ಜಿಲ್ಲಾ ಬೀಳಿಗೆ ತಾಲೂಕು ಚಿನಗುಂಡಿ ಹಿರಿಕುರುಬ ಹೌದು ಕ್ವಾಣೂರು ಕರಿಸಿಂದ್ರ ಹಬ್ಬ ಆಗತ್ತೆ ತಿಳ್ಕೊಂಡು ಹೌದು ಬುತ್ತಿ ಬಾನ ತಗೊಂಡು ಕ್ವಾಣೂರು ಮಠಕ್ಕೆ ಹೊಂಟಾನ. ಹೌದು ಎಲ್ಲಿ ಎಲ್ಲಿ ಮುಂಡುಗುನೂರು ನೆರಗಲ್ಲ ಪಡಿ ಮ್ಯಾಗ ಒಬ್ಬ ಪೂಜಾರಿ ಕೂತಾನ. ಹೌದು ಅವಾಗತ್ತಾನ, ಏನತ್ತ ಏ ತಮ್ಮ ಓ ಎಲ್ಲಿಗೆ ಹೊಂಟಿದಿ? ಹೌದು ಆ ಪೂಜಾರಿ ಕೇಳ್ತಾನೆ, ಎಲ್ಲಿಗೆ ಹೊಂಟಿದಿ? ಹಾ ಯಪ್ಪ ಓ. ಕ್ವಾಣೂರು ಮಠದೊಳಗ ಡಂಕನಾಳ ದೈಗೊಂಡು ಗೌಡ್ರು ಕರಿ ಕಟ್ಟಿದ ಹಬ್ಬ ಹಾಕ್ಯಾರತ್ತ. ನನ್ನ ಹೆಂಡತಿ ಶ್ಯಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಕ್ವಾಣೂರು ಕರೆಸಿದ್ದ ಒಯ್ದು ಎಡಿ ಕೊಟ್ಟು ಬಾತ ಕಳಿಸ್ಯಾಳ. ನಾ ಎಡಿ ತಗೊಂಡು ಹೊಂಟೀನಿ ಅಂದಾಗ ಏ ತಮ್ಮ ನನಗ ಒಂದ್ ಸ್ವಲ್ಪ ಹಸು ಆಗ್ಯದ, ಒಂದ್ ಎರಡು ತುತ್ತು ಕೊಟ್ಟು ಹೋಗಲ್ಲ ಅಂದಾಗ ಅವಾಗ ಆ ಪೂಜಾರಿ ಕೇಳ್ದ. ಹಾ ಅವಾಗ ಅವ ಅತ್ತಾನ, ಏನತ್ತ ಯಪ್ಪ ಮೊದಲು ಒಯ್ದು ನನ್ನ ಗುರುವಿಗೆ ಉಣಿಸ್ತೀನಿ, ಹೌದು ಆಮೇಲೆ ತಂದು ನಿನಗೆ ಕೊಡ್ತೀನಂದ. ಹೌದು ಅವಾಗ ಕ್ವಾಣೂರು ಮಠಕ್ಕ ಹೌದು ಶಾವಿಗೆ ಬಾನ ತಗೊಂಡು ಹೋದ. ಹೋಗಿ ಶಾವಿಗೆ ಬಾನ ತಗೊಂಡು ಹೋಗಿ ಗುರು ಮುಂದೆ ಇಟ್ಟ. ಹೌದು ಗುರುವಿನ ಮುಂದೆ ಇಟ್ಟಾಗ ಶಾವಿಗೆ ಬಾನ ಎಲ್ಲ ಬಾಲುಳಾಗಿ ಹರಿದಾಡ್ಲಕತ್ತಾವ. ಹೌದು ಅವಾಗ ಕ್ವಾಣೂರು ಕರೆಸಿದ್ದ ಕೇಳದನತ್ತ, ಏನತ್ತ ಏ ತಮ್ಮ ಓ ಈ ತಂದಿರ್ತಕ್ಕಂತ ನೇವದೇ ಎಲ್ಲ ಬಾಲುಳಾಗಿ ಹರಿದಾಡ್ಲಕತ್ತಾವ ಅಂದ್ರ ಹೌದು ಹಾಗಾಗಿ ಬರ್ಬೇಕಾದ್ರೆ ನಿನಗೆ ಯಾರೇ ಭೇಟಿಯಾಗ್ಯಾರನು? ಅಂದಾಗ ಅವಾಗ ಬಂದಿರ್ತಕ್ಕಂತ ಭಕ್ತನ್ನತ್ತ, ಯಪ್ಪ ಓ ಒಬ್ಬ ಪೂಜಾರಿ ಭೇಟಿಯಾಗ್ಯಾನ, ಹಾ ನೋಡ್ಲಿಕ್ಕೆ ಹೆಂಗಿದ್ದ? ಕೇಟ ಯಪ್ಪ ನೋಡ್ಲಿಕ್ಕೆ ತಿಯಾಟ ನಿನ್ನಂಗೆ ಗಂಗರ ಗಣ್ಣ ಗೊಂಗುರು ಮೇಸಿ ಹಣಿ ಮ್ಯಾಗ ಬಂಡಾರ ಚಾನ ಹೆಗಲ ಮ್ಯಾಗ ಜಾರಿ ಹಾಕಿದ ಕೈಯಾಗ ಬೆತ್ತಿಡ್ದು ಕುತ್ತಾನಂದಾಗ ಎಲ್ಲಿ ಕುತ್ತಾನು ತಮ್ಮ? ಯಪ್ಪ ಮುಂಡುಗುನೂರು ನೆರಗಲ್ ಪಡಿ ಮ್ಯಾಗ ಕುತ್ತಾನಂದಾಗ ಗತ್ತಿಗೆ ಮ್ಯಾಗ ಇರ್ತಕ್ಕಂತ ಯಾವ ಗುರು ಬೀರದೇವ್ರು ಎತ್ತು ನಿತ್ತಿ ಹೇಳ್ತಾನ ಡಂಕನಾಡ ದೈಗೊಂಡ ಹುಡುಗ, ಏನತ್ತ ಏ ಗೌಡ ಓ ನನ್ನ ಶಿಷ್ಯ ಮಾಳಪ್ಪ ಎಲ್ಲಿ ಅದನ್ನ ತಿಳಿದಿ, ಹಾ ಬಾ ಹೋಗ್ ತೋರಿಸ್ತೀನಿ ಅಂತೇಳಿ ಹೌದು. ಡಂಕನಾಡ ದೈಗೊಂಡ ಗೌಡ ತನ್ನ ದಂಡ ದರಬಾರ ಎಲ್ಲ ಚಾಡಿಕೋರ ಮೋಡಿಕೋರ ಮಂದಿಗೆ ಕರ್ಕೊಂಡು ಹೌದು ಬುತ್ತಿ ಬಾನ ಹೇರ್ಕೊಂಡು ಎಲ್ಲಿಗೆ ಬರ್ತಾರ? ಎಲ್ಲಿಗೆ? ಮುಂಡುಗುನೂರು ನೆರಗಲ ಪಡಿ ಮ್ಯಾಗ ಬಂದ್ರು. ಮುಂಡುಗುನೂರು ನೆರಗಲ ಪಡಿ ಮ್ಯಾಗ ಬಂದು ನೋಡಿದ್ರಾಗ ನನ್ನ ಅಪ್ಪ ಶುದ್ಧ ಮಾಳಿಂಗರಾಯ ತೊಳೆದು ಮುತ್ತು ಹೊಳದಂಗ ಹೊಳಿಲಕತ್ತಾನ. ಅವಾಗ ಡಂಕನಾಡ ದೈಗೊಂಡ ಗೌಡ ನಿತ್ತು ತರ ನಿತ್ತು ಕೈ ಮುಗಿತಾನ. ಅವಸರ ಮಾಡಿ ಹೋಗಿ ಕ್ವಾಣೂರು ಕರೆಸಿದ್ದಪ್ಪ ಮಾಳಪ್ಪನ ತೆಕ್ಕಿಗೆ ಹಾಕೊಂಡತ್ತಾನ. ಮಗ ಮಾಳಪ್ಪ ಮರ್ತ್ಯ ಮಂಡಲದೊಳಗ ನೆಲವೊಂದ ಗಂಗೆ ಹರಿವರಿಗೆ ಪಾರೊಂದು ಪೋರಿ ಇರುವರಿಗೆ ಜಗತ್ತದೊಳಗ ನೀನು ಕೀರ್ತಿ ಅಸರಾಮರ ಉಳಿಲಿ ಓ ಅಂದ. ಹೌದು ಅವಾಗ ಡಂಕನಾಡ ದೈಗೊಂಡ ಗೌಡ್ರಿಗೆ ಅಂದ, ಗೌಡ್ರ ಕ್ವಾಣೂರು ಮಠದಾಗ ಹಬ್ಬ ನಿತ್ತಾದ, ಆ ಹಬ್ಬ ಪೂರ್ಣ ಆಗ್ಬೇಕಾದ್ರ ಮುಂಡುಗುನೂರು ನೆರಗಲ ಪಡಿ ಮ್ಯಾಗ ಆಲಿಂದ ಬಂದಂತ ಭಕ್ತಾದಿಗಳಿಗೆ ಎಲ್ಲಾರಿಗೆ ಏನು ಮಾಡಿದ್ರು? ಏನು ಕರಿಗಡಬ ತುಪ್ಪ ಊಟ ಹಾಕಿದ್ರು. ನೋಡು ನನ್ನ ಅಪ್ಪ ಸಿದ್ಧ ಮಾಳಿಂಗರಾಯ ಹೇಳ್ತಾನ, ಏನತ್ತ ಗೌಡ್ರ ಅಲ್ಲೇನು ಚಾಡಿಕೋರ ಮಾಡಿಕೋರ ನಿತ್ತಾರ ನೋಡು, ಅವಕ್ ನೀ ಏನು ಕರ್ಸಿಯಲ್ಲ ಅವಕ್ ಅಷ್ಟ್ರಿಗೆ ಮುಂದೆ ಕರಿ ಅಂದ. ಹೌದು ಅವು ಚಾಡಿಕೋರ ಮೋಡಿಕೋರ ಎಲ್ಲಾ ಬಂದು ಮಾಳಪ್ಪಗ ಸಾಷ್ಟಾಂಗ ಹಾಕಿ ಎದ್ದು ನಿತ್ತು. ಡಂಕನಾಡ ದೈಗೊಂಡ ಗೌಡಗ ಮಾಳಿಂಗರಾಯ ಹೇಳದನತ್ತ, ಏನತ್ತ ಗೌಡ್ರ ಏನ್ ಇಟ್ಟು ಚಾಡಿಕೋರ ಮೋಡಿಕೋರ ಮಂದ್ಯಾವ ನೋಡಿವು, ಇವು ಇಟ್ಟು ಚಾಡಿ ದಾನ ಮಾಡಿಬಿಡು, ನಾಡಿ ಮ್ಯಾಗಿನ ಶತ್ರಾಗಿ ಮೆರಿಲತ್ತೇಳಿ ಆಶೀರ್ವಾದ ಮಾಡ್ಯಾನ. ಆ ಚಾಡಿಕೋರ ಮೋಡಿಕೋರ ಮಂದಿಯಲ್ಲ ನಾಡಿ ಮ್ಯಾಗಿನ ಶತ್ರಾಗಿ ಒತ್ತು ಮೆರಿಲಕತ್ತಾರೆ. ನಾ ಆತ್ಮೀಯ ಬಂಧುಗಳು, ಏನಾದ್ರೂ ಅವ್ರ ಹೆಗಲಿನಲ್ಲಿ ಏನಾದ್ರೂ ಜಾಡಿ ಇರ್ತದ, ಹೌದಿಲ್ಲ? ಹೌದು ಬರಬರಿ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಏನಪ್ಪ ಯಾವ ಡಂಕನಾಡ ದೈಗೊಂಡ ಗೌಡ್ರ ಹಬ್ಬ ಹೌದು ಮುಂಡುಗುನೂರು ಮಠಕ್ಕ ಬಂದು ಮುಗದಾದ. ಏನು ಮುಂಡುಗುನೂರವರಾಗ ಅಂಬಲಿ ಕುಡ್ದು ಹೋಗ್ಯ ನೋಡು. ಮುಂಡುಗುನೂರಾಗ ಎಡ್ಡು ಗುಡಿ ಅವ ಮಾಳಪ್ಪನು ಊರಾಗ ಏನು ಅಂಬಲಿ ಕುಡ್ದಾನ, ಅದು ಅಂಬಲಿ ಮಠ ಉದ್ಭವ ಆಗಿ ಕುತ್ತಿತ್ತದು ನೆರಗಲ ಪಡಿ ಅಂತ ಹೇಳಿ ಹಿಂಗ ಎರಡು ಮಠ ಅದಾವ. ಹೌದು ಅದಕ್ಕ ಇರ್ಲಿ. ಏನು ಬಾಯವರು ನಮಗೊಂದು ಪ್ರಶ್ನೆ ಕೇಳಿದ್ರೆ ಸಿದ್ಧಾಟಿಗೆ ಅಂತ ಹೇಳಿ. ಏನ್ ಕೇಳಿರಿಪ್ಪ ಬಾಯಿಯವ್ರ ಪ್ರಶ್ನೆ? ನಾವು ಸಿದ್ಧಾಟಿಗೆ ಕೇಳಿ ಬಂದಾಗ ಅವರು ಕೇಳಿದರು ಏನತ್ತ? ಇರ್ಲಿ, ಇಲ್ಲಿವರೆಗೆ ತಾವೆಲ್ಲ ನನ್ನಪ್ಪ ಶುದ್ಧ ಮಾಳಿಂಗರಾಯ ಡಂಕನಾಡ ದೈಗೊಂಡ ಗೌಡರು ಸಾರಾಂಶ ಗುರು ಖರೀದಿಯವರು ಸಾರಾಂಶ ಬಹಳ ಚಂದ ಕೇಳಿರಿ. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಇನ್ನ ವಿಷಯದ ಕಡೆ ಹೋಗೋದಾದ ಹೆಂಗ್ರಿಪ್ಪ? ಅದಕ್ಕೆ ಬಸಣ್ಣ ನಾವೇನು ಕೇಳಿದ್ದೆವು, ನಮ್ಮ ಸರಿಜೋಡಿ ಕಲಾವಿದರು ಏನು ಕೇಳ್ಯಾರ? ಏನ್ ಕೇಳ್ಯಾರಿಪ್ಪ? ನಾವು ಕೇಳಿರ್ತಕ್ಕಂಥದಕ್ಕೆ ಮೊದಲು ಹೇಳೋದು. ಹೌದು, ಬಹಳ ಬರ್ಲಿ, ಸ್ವಲ್ಪ ಶಾಂತಾರ, ಯಾರು ಧಾಂಧಲಿ ಮಾಡಬೇಡ್ರಿ. ಹೌದು, ಈಗ ಹಾಡಿಕೆ ವಿಷಯದಾಗ ನಡೆದಾವ. ಇನ್ ಮೇಲೆ ಚಾಲು ಹೋದ್ರಿ. ನಾ ಏನ ಪ್ರಶ್ನೆ ಕೇಳಿದ್ದೆ, ಹೌದು ಯಾವ ಐನಾಪುರ ಕೆರೆ ಶಬ್ದಗ ಹೌದು
ಇಂದೋಪುರ ಬುಳ್ಳಾಣ ಸಿದ್ಧ, ಹೌದು ಐನಾಪುರ ಕೆರೆಸಿದ್ದ ಯಾರು? ಇಂದೋಪುರ ಬುಳ್ಳಾಣ ಸಿದ್ಧನ ಮಗ. ಹೌದು ಮೋಳ್ಯದ ಹೋಗಿಸಿದಾಗ ಮಕ್ಕಳಿದ್ದಿದ್ದಿಲ್ಲ. ಹೌದು ಮಕ್ಕಳಿಲ್ಲರ ಕಾರಣಕ್ಕ ಮೋಳ್ಯದ ಹೋಗಿಸಿದ ಅಂಗಳದಾಗ ಆಡ್ತಿರ್ತಕ್ಕಂಥ ಮಗ ಇಂದೋಪುರ ಬುಳ್ಳಾಣ ಸಿದ್ಧಗ ಹೊತ್ಕೊಂಡು ಬಂದು, ಹೌದು ಹೊತ್ಕೊಂಡು ಬರುವಂತ ಸಂದರ್ಭದೊಳಗ ಯಾವ ಇಂದೋಪುರ ಬುಳ್ಳಾಣ ಸಿದ್ಧ ಬೆನ್ ಹತ್ತದ ಅವಸೂರು ಮಾಡಿ ತಂದು ಐನಾಪುರ ಕೆರೆ ಒಳಗ ಆ ಸಿದ್ಧನು ಒಗದ. ಹೌದು ಒಗದಾಗ ಮೋಳ್ಯದ ಹೋಗಿಸಿದನ್ನತ್ತ, ಏನತ್ತ? ಯಪ್ಪ ತಂದಿ ಬೇಕಾದ್ರೆ ತಂದಿ ಕಡೆ ಹೋಗು, ಹೌದು ನಾ ಬೇಕಾದ್ರೆ ನನ್ನ ಕಡೆ ಬಾ. ಹೌದು ಹಂಗ ಅಂದ ಕಾಲಕ್ಕ ಯಾವ ಐನಾಪುರ ಕೆರೆಸಿದ್ದ ಬಂಗಾರ ಹಸ್ತ ಮ್ಯಾಗ ಮಾಡಿ ಮೋಳ್ಯದ ಹೋಗಿಸಿದ್ದನ ಕಡೆ ಬಂದ. ಬಂದ ಮ್ಯಾಗ ಇಂದೋಪುರ ಬುಳ್ಳಾಣಿಸಿದ್ದ ಶ್ರಾಪ ಕೊಟ್ಟ. ಹೌದು ನನ್ನ ಹೊಟ್ಟಿಲೆ ಹುಟ್ಟಿನಿ, ನನ್ನ ಕಡೆ ಬಂದಿಲ್ಲ ಅಂದ್ರ ನೀ ಐನಾಪುರ ಅಗಸಿ ದಾಟಬಾರದತ್ತೆ ತಿಳ್ಕೊಂಡು ಹೌದು ಇಂದೋಪುರ ಬುಳ್ಳಾಣಿಸಿದ್ದ ಐನಾಪುರ ಕೆರೆಸಿದ್ದಾಗ ಶ್ರಾಪ ಕೊಟ್ಟಾನ. ಹೌದು ಇದು ಯಾವಾಗ್ರಿ? ಯಾವಾದ್ರಿಪ್ಪ? ಸಣ್ಣ ಕೂಸಿದ್ದಾಗ ಹೌದು ನಮ್ ಬಾಯವ್ರು ಹೇಳ್ತಾರ, ಏನತ್ತ? ಅರಿಕೇರಿ ಗುಡದಾಗ ಪಂಚಿ ಆದ ಮ್ಯಾಗ ಅವನಿಗೆ ಶ್ರಾಪ ಆಗ್ಯದ. ನೋಡು ಅರಿಕೇರಿ ಗುಡದಾಗ ಪಂಚಿ ಆಗಿದ್ದರೆ ಯಾವಾಗ? ಇಲ್ಲಿ ಶ್ರಾಪ ಆಗಿದ್ದು ಸಣ್ಣ ಕೂಸಿದ್ದಾಗ. ಹೌದು ಅರಿಕೇರಿ ಗುಡದಾಗ ಪಂಚಿ ಆಗಿದ್ದು 101 ಧರ್ಮರು ದೊಡ್ಡವರು ಆದ ಮ್ಯಾಗ. ಹೌದು ಅಲ್ಲ ನಿಮ್ಮ ಸಿದ್ಧಾಟಿಗೆನೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಹೆಂಗ 4 ಬಟ್ಟು ನನ್ನ ಕಡೆ ತೋರಿಸ್ತಾವತ್ತೀರಿ? ಉತ್ತರ ಹೆಂಗ್ ಹೇಳ್ತೀರಿ? ವಿಚಾರ ಮಾಡ್ರಿ. ಇವ್ರು ಸಿದ್ಧಾಟಿಗೆನೆ ಹೌದು ಇಂದೋಪುರ ಬುಳ್ಳಾಣ ಸಿದ್ಧನ ಮಗ ಐನಾಪುರ ಕೆರೆಸಿದ್ದಾಗ ಸಣ್ಣವಿದ್ದಾಗ ಶ್ರಾಪ ಆಗ್ಯದ ಅನ್ನೋದು ಇವರಿಗೆ ಗೊತ್ತಿಲ್ಲ. ಏನು ದೊಡ್ಡವಾದ ಮ್ಯಾಗ ಶ್ರಾಪ ಆಗ್ಯದ ಅನ್ನೋದು ಇವರಿಗೆ ಗೊತ್ತಿಲ್ಲ ಅಂದ್ರ ನಮ್ಮ ಪ್ರಶ್ನೆಗೆ ನೀವು ಉತ್ತರ ಹ್ಯಾಂಗ ಕೊಡ್ತೀರಿ? ಭಾಯವರ ಓ ಕಲಿಕೆ ಮಾತ ಕಟ್ಟಿದ ಬುತ್ತಿ ಇದು ಎಂದೂ ಈಡಾಗುವುದಲ್ಲ. ಏನ ನಿಮಗ ಗೊತ್ತಿದ್ರ ಮಾತಾಡ್ರಿ. ಗೊರ್ಲಿಕ್ಕ ಇಲ್ಲಿ ಇಟ್ಟೆ ಹೇಳ್ರಿ ನೀವು. ಅವನಿಗೆ ಸಣ್ಣ ಕೂಸಿದ್ದಾಗ ಶ್ರಾಪ ಆಗ್ಯದ ಅಂತ ಹೇಳ್ರಿ. ಹೌದು ಇಲ್ಲ ಇದು ನಮಗ ಗೊತ್ತಿಲ್ಲ ಅಂತ ಹೇಳಿ. ಹೌದು ನೀವು ಹೇಳಿದ್ದು ಇದು ಸಮರ್ಥ ಅಲ್ಲ, ತಪ್ಪ, ಇದು ತಪ್ಪದ. ಹೌದು ಇನ್ನು ನಾವು ಕೇಳಿವತ್ತಿ ಹೇಳಿ ನಮಗೂ ಒಂದು ಕೇಳಿದ್ರ ಅವರು ಏನ್ ಕೇಳ್ಯಾರಿಪ್ಪ? ನೋಡ್ರಿ ಸಿದ್ಧಾಟಿಗೆ ತಾರ. ಹೌದು ಅಕ್ಕ ನೇನ್ರಿ ಟೇಜಿಗೆ ಹೊಡ್ಯಾಕತ್ತಾರ ಅವ್ರು. ಗರ್ಸ್ ಹೊಸಮ್ ಹೊಡಿ ಗರ್ಸ್ ಹಾಕ್ತಾರ, ನಾವು ನಾಟಕ ಮಾಡಮು. ಇಲ್ರಿ ಇಟ್ಟತನ ಏನು ಇದ್ದಿದ್ದಿಲ್ಲ. ಹೌದು ಹೌದು ಮಾಡ್ಬೇಕ್ರಿ. ಹಾ ಇರ್ಲಿ, ನಾವು ಪ್ರಶ್ನೆ ಕೇಳಿವತ್ ಹೇಳಿ ನಮಗ ಒಂದು ಅವ್ರ ಪ್ರಶ್ನೆ ಕೇಳ. ಏನ್ ಕೇಳ್ಯಾರಿ ಗೌಡ್ರ? ಏನು ಕೇಳ್ಯಾರ ಬಸಣ್ಣ? ಹೌದು ಯಾವ ಲಿಂಗ ಬೀರಾಣ ದೇವರ ಹೌದು ಮತ್ತು ಶುದ್ಧ ಮಾಳಿಂಗರಾಯ ಹೌದು ಒಬ್ಬ ಸಿದ್ಧನ ಭೇಟಿಗೆ ಹೋತಾರ. ಹೌದು ಅದು ರಾತ್ರಿ ಬಾರಕ್ಕೆ ಹೋಗಿ ಆ ಸಿದ್ಧಗೆ ಭೇಟಿ ಕೊಟ್ಟು ಹಾಲ ಬೆಲ್ಲ ತಗೊಂಡು ಹೊಳ್ಳಿ ಬರ್ತಾರ. ಮತ್ತು ಮೇಲಾಗಿ ಅಲ್ಲಿ ಬಂದಿರತಕ್ಕಂತ ಭಕ್ತರನ್ನು ಹಾಲ ಬೆಲ್ಲ ತಗೋತಾರ ಅನ್ನುವಂತ ಮಾತ ಹೇಳ್ಯಾರ, ಅವರು ಕೇಳ್ಯಾರ. ಹೌದು ಕೊಡು. ಅದಕ್ಕ ನಮ್ಮ ಯಾವ ಶಿರಡೋಣ ಬೀರ್ಲಿಂಗ ಹೌದು ಮತ್ತು ಹುಲಿಜಂತಿ ಮಾಳಿಂಗರಾಯ ಹೌದು ಹುಂಡೂರು ಸಿದ್ಧನ ಭೇಟಿಗೆ ಹೋಗುವಂತ ಸಂದರ್ಭದೊಳಗ ಹೌದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಶಿರನಾಂದಿಗೆ ಅನ್ನುವಂತ ಗ್ರಾಮದೊಳಗ ಸೊನ್ನಾರ ಸಿದ್ಧನ ಗುಡಿಗೆ ರಾತ್ರಿ ಬಾರಾಕ ಬೆಟ್ಟಿ ಕೊಟ್ಟು ಹೋತಾರ ಅಂತ ಹೇಳಿ ಇದು ನಮಗ ಗೊತ್ತದ. ಹೌದು ಬಾಯವ್ರ ಹೌದು ಸಿದ್ಧಾಟಿಗೆ ಅಂದ್ರೆ ಹೆಂಗಿರ್ತದ? ಹೆಂಗ್ರಿಪ್ಪ? ಅದಕ್ಕ ಒಂದು ಬಡ್ಡಿದಿಂದ ಶುರು ಆಯ್ತಂದ್ರ ಅದು ಸಿದ್ಧಾಟಿಗೆ. ಇದು ಯಾವ ಊರ ಯಾವ ಜಿಲ್ಲಾ? ಈಗ ನೋಡ್ರಿ, ನಾಡಿ ಮ್ಯಾಗ ಮಾಳಿಂಗರಾಯನ ಗುಡಿನೂ ರಗಡದವ, ನಾಡಿ ಮ್ಯಾಗ ಬೀರಪ್ಪನ ಗುಡಿನೂ ರಗಡದವ. ಹೌದು. ಸಿದ್ಧಾಟಿಗೆ ಅಂದ್ರೆ ಎಲ್ಲಿರ್ಬೇಕು? ಹಾ, ನಮ್ಮ ಮೂಲ ಮಠ ಮನಿಗೆ ನಾವು ನೋಡು. ಹೌದು. ಸಿಡಿಯಾನ, ಹುನ್ನೂರ, ಹುಲಜಂತಿ, ಆಲಕನೂರ, ಕ್ವಾಣೂರ, ನಾಗಟಾಣ, ಹಿಂಗ ನಮ್ಮ ಮೂಲ ಮಠ ಮನಿ ಒಳಗೆ ನೀವು ಪ್ರಶ್ನೆ ಮಾಡಿದ್ರಪ್ಪ ಅಂತಂದ್ರ ಇದಕ್ಕೆ ನಾವು ಸಿದ್ಧಾಟಿಗೆ ಅಂತೀವಿ. ಹೌದು. ಇದ್ರೊಳಗೆ ಏನೋ ಪ್ರಯತ್ನ ಮಾಡ್ತೀವಿ. ಇದು ಮತ್ತೆ ಬುಕ್ಕದಾಗ ಅಲ್ಲ, ಇದು ಸಿದ್ಧಾಟಿಗಿನಿ ಅಂತ ಹೇಳ್ಯಾರ. ಇಲ್ಲಿ ನಮಗ ತಿಳಿದಿದ್ದು ನಾವು ಹೇಳಿವಿ. ಹೌದಾ? ಹೌದು. ಇನ್ನು ಇದಕ್ಕೆ ಅಲ್ಲ ಅಂದ್ರಪ್ಪ ಅಂದ್ರ ಹೌದು, ನೀವೇನು ಹೇಳ್ತೀರಿ ಹೇಳ್ರಿ. ಹೇಳ್ರಿ. ಯಾಕಂದ್ರೆ ಇದಕ್ಕೆ ನಮ್ಮದೇ ಕರೆಕ್ಟ್ ಅಂತ ಹೇಳಿ ನಾವು ಅನ್ನೋದಿಲ್ಲ. ನಿಮಗೆ ಇನ್ನೊಂದು ಕೇಳಿದ್ದಾನ, ಏನು? ರಾವಣ ಹಾಡ್ತಾನ ರಾಕ್ಷಸರ ಮ್ಯಾಗ, ರಾಮ ಹಾಡ್ತಾನ ಪಕ್ಷಿ ಮ್ಯಾಗ ತಂದಾಗ ಹೌದು
ರಾವಣ ಯಾವ ರಾಕ್ಷಸರ ಮ್ಯಾಗ ಹಾಡ್ಯಾನ ರಾವಣಗ ಅಂತ ಸಂದರ್ಭ ಏನು ಬಂದಿತ್ತು ಅಂತೇಳಿ ಅವ್ರು ಹಾಡಿರ್ತಕ್ಕಂಥ ಮಾರ್ಗದಾಗ ನಾಗ ಕೇಳಿದ್ದೆ. ಅವ್ರೇನ್ ಹೇಳ್ಯಾರ? ಅದಕ್ಕ ಅವರು ಸನೇನು ಬಂದಿಲ್ಲ. ಹೌದು, ಅದಕ್ಕ ಅವ್ರ ಸನೇನು ಬಂದಿಲ್ಲ ಬಸಣ್ಣ. ಹೌದು. ಅದಕ್ಕ ಇರ್ಲಿ, ಇನ್ನು ಯಥಾ ಪ್ರಕಾರ ಬಾಳ ಹೆಚ್ಚಿಗೆ ಏನು ಮಾತಾಡ್ಲಾರ್ದೇನೆ ಏನ್ ಹೇಳಕತ್ತೀರಿ ನೀವು? 4 ನುಡಿ ಚಾಲ ಹಾಡಿ ಇಟ್ಟತನ ಸಿದ್ಧ ಮಾಳಿಂಗ್ರ ಎಂದು ದೇವ್ರು ಬರೋದು ಹೇಳಿದ್ರಿ. ಹೌದು ಗೌಡ್ರ, ನಿಮ್ಗೊಂದು ಮಾತು ಹೇಳ್ತೀನಿ ಗೌಡ್ರ, ಇವನಿಗೆ ಬಿಡಬಾರ್ದ್ರಿ. ಇನ್ ಮೇಲೆ ಚಾಲು ಮಾಡ್ತೀನಿ ಜಗಳ ಹಚ್ಚೋದು. ಹಚ್ಚರಿ ಬೇಡ್ರಿ, ಎಲ್ಲರೂ ಸಲ ಟಾಳಿ ಕೊಡ್ರಲ್ಲ ನೋಡ ಹಚ್ಚತ್ತೇಳಿ. ಗೌಡ್ರ ತಮ್ಮಲ್ಲಿ ಬರ್ರಿ ಬಾ ಚಿಗವ ಬಾ. ನೋಡ ಆ ಇಟ್ಟತನ ಬೈತಿದ್ಳು, ಆಯಿ ರಕ್ಕನೆ ಬಂದು ನೋಡು. ತಗೋ ಮೊಮ್ಮಗನಿಗೆ ಕೊಡು. ನಾ ಯಾರು? ಹಾ, ಯಾವ ನಮ್ಮ ತಾಯಿ ಸ್ವರೂಪಿ ಆಗಿರತಕ್ಕಂಥವ್ರು ಯಾರಿಪ್ಪ? ಹಾ, ಯಲ್ಲಪ್ಪ ಸುಸಲವ ನಾಟಿಕಾರ, ಹೌದು. ಸಾಕಿನ ಆಳೂರು ಗ್ರಾಮದ ಹಿರಿಯರು ಏನ್ ಮಾಡ್ಯಾರ? ನಮ್ಮ ತಾಯಿ ಸ್ವರೂಪಿ ಆಗಿರತಕ್ಕಂಥವ್ರು ಇವತ್ತ ಮಗ ಬಾಳ ಚಂದ ಹಾಡ್ಲಕತ್ತನ ತಿಳ್ಕೊಂಡು ಮಗ ಬಹಳ ಚಂದ ಹೇಳೇನು ವರ್ಣ ಮಾಡಿ ಬಹಳ ಚಂದ ಮಂದಿಗೆ ಕಣ್ಣ ನೀರು ಹೇಳ್ತಾರೆ. ಬಹಳ ಚಂದ ಟಾಳಿ ಹೊಡ್ಸೋದನ್ನಂತ ತಿಳ್ಕೊಂಡು ಹೌದು 51 ಕೊಟ್ಟಾಳ ನಮ್ಮ ತಾಯಿ. ಹೌದು ಹೌದು. ಅವ್ರಿಗೆ ಅದ್ರ ಹುಲಿಜಂತಿ ಮಾಳಿಗ್ರೆ ಕೋನೂರು ಖರ್ಚಿದ ಅರಕೆ ರಮ್ಮೋಕ್ಷತೆ ಕಣ್ಣು ಮುತ್ತೆ ಮಾದುಲಿಂಗ ಇರುಳದಲ್ಲಮ್ಮ ನಾಗ ಎಲ್ಲಮ್ಮ ಮನೋರೆಲ್ಲಮ್ಮ ಗುಡದಲ್ಲಮ್ಮ ಗತ್ರಿಗೆ ಭಾಗಮ್ಮ ಸುಳ್ದಾಪುರದ ಅಂಬಾಭವನಿ ಎಂಕಚ್ಚಿ ತಾಲಮಲಿ ಕದ್ರಿ ಕಥಾ ಸಾಬ ಇಪ್ಪರಿಗೆ ರಾತ್ರ ಮಲ್ಲ ಕಾತಿ ಮರಗೋ ತುರ್ಗೋ ದ್ಯಾಮ ಲಕ್ಕ ಶಟ್ಟಿಗೆವ ವರ್ಷ ತುಂಬರದ ಮೊಮ್ಮಕ್ಕಳು ಹೊಸು ಹೆಣ್ಣೆ ಹುಟ್ಲಿ. ಗೌಡ್ರ ಹಾ ಹಾ, ಏನ್ ಹೇಳಕತ್ತೀರಿ ನೀವು? ನೋಡ್ತಮ್ಮ, ಹಾ ಇಟ್ಟತನ ನನ್ನ ಗುರು ಏನು ಕಲಿಸ್ಯಾನ ಅಟ್ ನಾ ಹೇಳಿನಿ. ಹಾ ಇನ್ನ ಹಾ, ನಿನಗೇನು ಗೊತ್ತದ ನಿಂದ ನೀ ಹೇಳು. ಗೌಡ್ರ ಹಾ ಹಾ, ಇಟ್ಟತನ ಏನ್ ಹೇಳಿದ್ರಿ? ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಅಲಗ ಹಾಕೋತಾರ, ಗುಂಡ್ ಹಾಕೋತಾರ, ಬೆತ್ತದಲ್ಲೇ ಹೊಡ್ಕೋತಾರ. ಯಾಕ್ರಿ? ಹೌದು. ಇದು ಹಿಡಿ ಏನು ಮೈಕ ಕಂಗೆ ಹೇಳು. ಈಗ ಏನ್ ಮಾಡ್ಬೇಕಂದಿನಿ? ಗೌಡ್ರ, ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಅಲಗ ಹಾಕೋತಾರ, ಗುಂಡ್ ಹಾಕೋತಾರ, ಬೆತ್ತದಲ್ಲೇ ಹೊಡ್ಕೋತಾರ. ಹೌದು. ಹೆಣ್ಣು ಮಕ್ಕಳಿಗೆ ದೇವ್ರು ಬಂದ್ರ ಹಂಗಿಲ್ರಿಪ್ಪ. ಹೆಂಗಪ್ಪ? ಹೆಣ್ಣು ಮಕ್ಕಳಿಗೆ ದೇವ್ರು ಬತ್ತಂದ್ರ ತಲೆ ಮೇಲೆ ಇರ್ತಕ್ಕಂಥ ಶರ್ಗಾ ತೆಗೆದು, ಏನು ತಲೆ ಮೇಲೆ ಇರ್ತಕ್ಕಂಥ ಶರ್ಗಾ ತೆಗೆದು ಸೊಂಟಕ್ಕೆ ಸುತ್ತಿ ಏನೇ ಮಾಡು, ಹಾ ಒಟ್ ನನಗೆ ಯಾರು ಹೊಡೆದಿರ್ಬಾರ್ದು. ಹೌದು ಗೌಡ್ರ, ಹೆಣ್ಣು ಮಕ್ಕಳಿಗೆ ದೇವ್ರು ಬತ್ತಂದ್ರ ತಲೆ ಮೇಲೆ ಇರ್ತಕ್ಕಂಥ ಶರ್ಗಾ ತೆಗೆದು ಸೊಂಟಕ್ಕೆ ಸುತ್ತಿ ತಲೆಗಿರ್ತಕ್ಕಂಥ ಜಡಿ ಬಿಚ್ಚಿ, ಹೌದು, ಕೈ 2 ಕೈ ಮ್ಯಾಕ ಮಾಡಿ ನಿತ್ರಪ್ಪ ಅಂತಂದ್ರ ಹೌದು ಹೌದು ಹೌದು. ಏ ತಾರೋ ಏನೈತ್? ಏಯ್ ಹಗರ್ 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 ಯಾವ ಹಗರ್ ಏ ಮಗನ ಹೇಳಿ ಹೇಳಿ ಯಾವ ಹೇಳು. ಏ ಮಗನ ಹಗರ್ ತಾಯಿ ಮುಗಲ ಮಾಡುದು ನೋಡಿದ್ರು ಮಳಿ ಆತದ್ರದ್ ಏನ್ ಮಗನ? ಹಂಗಾದ್ರೆ ಏನ್ ಮಾಡ್ಬೇಕಂದ್ಯವ? ನಾ ಯಾರಿದ? ಯಾರ ತಾಯಿ? ನಾ ಚಿತ್ತಪಟ್ಟ ದ್ಯಾಮಾವತಿ ಮಗನ ಕೊಂಡಿನ ಬಂಡಿ ಹುಡ್ಕೊಂಡು ಊರ್ ಹೊರ ಕೂತೀರಿ ಮಗನ. ಊರ ಬರಬೇಕಾದ್ರ ಹಾ ಹಾ, ಏನ್ ಮಾಡ್ಬೇಕವ? ಹಗರ್ ಹಗರ್ ಕುದುರೆಗೆ ತ್ರಾಸ ಮುಗಿ ಬಡ್ಕೋತ್ ನಾವ್ ಕುದುರಿ. ಹಗರ್ ಹಗರ್ ಏ ಮಗನ, ಏಯ್ ದೇವರಿಗೆ ಬಂಡಾರ ಹಗರ. ಹಾ, ಮತ್ ವಾಲಗೀಲ ಹೊಡಿಬೇಕನು? ಬತ್ ತುಂಬತ್ ಮೈ ತುಂಬತ್ ಹಗರ್ 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 ಹಗರ್. ಏ ಮಗನ, ಹಾ ಹಗರಿ ಅವ ಹಗರ 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 ಮಗನ. ಹಾ ಹೇಳ್ತಾಯಿ ನಾ ಊರ ಬರ್ಬೇಕಾದ್ರ ಹಗರ್ 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 ಕುದುರೆಗೆ ತ್ರಾಸ ಮಾಡಬೇಡ ತಾಯಿ. ಒಂದು ನಿಂಬಿಕೆ ಹಿಂಡಲೇ ಇಲ್ಲ ನಿಂಬಿಕೆ ಇಲ್ಲ, ತುಟ್ಟಿ ಆಗ್ಯಾವ. ಏ ಮಗನ, ಹೇಳರಿ ಹೇಳು. ನಾ ಊರ ಬರ್ಬೇಕಾದ್ರ ಬ್ಯಾಡ ಹೋಗ್ಬಿಡು ನೀ. ಚಂತನ ಊರ ಏನ್ ಮಾಡ್ಬೇಕಾಗ್ಯದ? ಮಗನ ಹಲಿಗೆ ಕೊಂಬ ಹಚ್ಚಿ ಸಣ್ಣದ್ರ ಕರ್ಕೊಂಡು ಊರ ತಂದ್ರ ಮಗನ ಸುಕಾಲ ಶಬಾಷ್. ಆಟಕಾಯಿ ದೇವ್ರ ಹೋಲಿಲ್ರಿ, ಹೋಲಿಲ್ಲ. ಇದು ಅಡ್ಮುಟ್ಟು ದೇವ್ರಿ ನಂದು. ಏ ಬಹಳ ಬಿರ್ಸ. ಹಾ ಹಾ, ಈ ಊರು ಗೌಡುಗ ಕಮಿಟಿ ಚೇರ್ಮನ್ಗ ಹೌದು, ಮತ್ತ ಕಮಿಟಿ ಚೇರ್ಮನ್ 2 ಹೆಂಡ್ರ ಇರ್ತಾರಿ. ಹೌದು ಹೌದು. ಮತ್ತ ಕಮಿಟಿ ಚೇರ್ಮನ್ ಯಾರೇ ಬಂದಿರಿಪ್ಪ? ಅದಕ್ಕೆ ಹೇಳಿದ್ದೇನ. ಈ ಊರು ಗೌಡುಗ 2 ಹೆಂಡ್ರ ಇರ್ತಾರಿ. ಹೌದು ಹೌದು. ಮೊದಲಿನಕ್ಕಿಗೆ ದೇವ್ರು ಬತ್ತು. ಹೌದು. ಒಬ್ಬಕ್ಕೆ ಆ ಮೂಲೆ ಕೂತಿರ್ತಾಳ, ಒಬ್ಬಕ್ಕೆ ಈ ಮೂಲೆ ಕೂತಿರ್ತಾಳ. ಹೌದು. ಮೊದಲನೇಕಿ ಗೌಡುಗ ಮಂದ್ಯಾಗ ಕಿಚ್ಚಿ ತಿರ್ಸ್ಕೋಬೇಕಂದ್ರೆ ಕಾವಣೆ ಕಾವ. ಹೌದು ಹೌದು. ಮಗನ ಹಗರ್ ಹಗರ್ ತಾಯಿ ಹಗರ್ ಬರ್ಲಿ. ಆ ಕಮಿಟಿ ಮಗ ಯಾವ್ದನ್ನ ಕರೀಲಿ ಅಂದ್ಲಕ್ಕಿ ಕಮಿಟಿ ಅವನಿಗೆ. ಹಾ, ನಿರ್ಣಾಯಕನ ಅವನೇ, ಅಧ್ಯಕ್ಷನ ಅವನೇ, ಗುಡಿ ಜಾತ್ರೆ ಮಾಡವನೇ ಅವನೇ ಇರ್ತಾನೆ. ಹೌದು ಹೌದು. ಗೌಡನ ಹೆಂಡತಿ ದೇವ್ರು ಬತ್ತು 4 ಮಂದಿ ಅಂದ್ರು ನಾವೆಲ್ಲ ಯಾಕಿನ ಮಕ್ಳಗನು ಆ ಮಗನಿಗೆ ಎಬ್ಬಸ್ರ ಅವನೇ ಹೋಗಲಕ್ಕಂದ್ರ ಅವ್ರು. ಹೌದು. ಓಡಿ ಬಂದ ಹೇಳ್ತಾಯಿ ಅಂದ. ಹೌದು. ಏನ್ ಹೇಳಲೇ ಮಗನ ಗೌಡ? ಏನ್ ಹೇಳ್ತಿ? ಯಾರಿಗೆಲ್ಲಕತ್ತಿ? ಗೌಡುಗ. ಮತ್ ನಾನು ಗೌಡ ಇದನ್ನ ಇಡ್ತಾನ ಗೌಡ. ಆ ಗೌಡುಗ ಏನ್ ಹೇಳಲೇ ಮಗನ? ಹೇಳ್ತಾಯಿ ಹೇಳು. ನಾ ಯಾರಿದ? ಯಾರು? ನಾನು ಹೇಳ್ತಿ ಅಲ್ಲ. ಮತ್ತ ಅಲ್ಲಿ
ಅದು ಮನ್ಯಾಗ ಹಾ 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 ಇಲ್ಲಿ ದೇವ್ರ ಬಂದ ಹಾ ದೇವ್ರ ಆಯ್ ಬಂದಾಳ ಹೌದ್ ಏನ್ ಹೇಳಿ ಮಗನ ಹಾ ಹೇಳು ಹಗರ್ ಬರ್ಲಿ ತಾಯಿ ಹಗರ್ ಮಗನ ಹಾ ಹೊಟ್ಯಾಗ ಗಂಟಾಗಿ ಗುದ್ಮುರ್ಗಿ ಹಿಡ್ದದ್ಲೇ ಗೌಡ ಯವ್ವ ಓ ಇಲ್ಲೇ ಹಿಂಡಿ ಸನಿ ಅದ ಇದು ಕಮ್ಮಾಗಲ್ಲ ಅಶೋಕ್ ಡಾಕ್ಟರ್ ಬಲ್ಲಿ ಹೋದ್ರ ಕಮ್ಮಗಲ್ಲ ಅಲ್ಲಿ ಕಮ್ಮಾಗಲ್ಲ ಮಗನ ಬಿಜಾಪುರ BLD ಹೋಯ್ದು ಕೊಯ್ ಕೇಳಲೇ ಹಗರ್ ಯವ್ವ ಈ ಗಂಟ ಕಮ್ಮ ಆಗ್ಬೇಕಾದ್ರ ಈ ಗಂಟ ಕಮ್ಮ ಆಗ್ಬೇಕಾದ್ರ ಇದು ಮನಿ ಗಂಟಲೆ ಹಾ ಹೇಳವ ಏನ್ ತ್ರಾಸ ಅದ ಕುದುರೆಗಿ ತಾನ ಊರ್ ಮಾತ್ ಹೇಳಿನಿ ಹಾ ಈಗ ಇದು ಮನಿ ಮಾತ ಚಿಕ್ಕ ಕೇಳಲೇ ಹಾ ಹೇಳಿ ಹಗರ್ ತ್ರಾಸ ಮಾಡ್ಬೇಡವ ಕುದುರೆಗಿ ಸ್ವಲ್ಪ ಬಂಡ್ರಚ್ಚು ಇರ್ಲಿ ಹೇಳ ಏ ಮಗನ ಹಾ ಹೇಳವ ಇಟ್ಟತಾನ ಊರ್ ಮಾತಾಗಿದ್ದು ಮನಿ ಮಾತ ಚಿತ್ತಿಟ್ಟು ಕೇಳು ಹಾ ಹೇಳ್ತಾಯಿ ಹೊಸ ಕುದುರೆ ಬಂದದನ್ನ ಹಳಿ ಕುದುರೆ ಕಡೆ ಹೈದ್ ಬಿಟ್ಟಲ್ಲ ಗೌಡ ಅಂತ ಹೇಳಿಕಿ ಹೊಸ ಕುದುರೆ ಅಂದ್ರೆ ಏನ್ ಹಳಿ ಕುದುರೆ ಅಂದ್ರೆ ಏನು ಒಬ್ಬರು ತಿಳಿತು ಒಬ್ರು ತಿಳಿಲಿಲ್ಲ ಹೇಳ ನಮಗೆ ತಿಳಿದಿಲ್ಲ ಹೊಸ ಹೆಂಡತಿ ಬಂದಳ ಹಳಿ ಹೆಂಡತಿ ಕಡೆ ಹೈದ್ ಬಿಟ್ಟಿಲ್ಲ ಗೌಡ ಅಂತ ಹೇಳಿಕಿ ಶಬಾಷ್ ಇರ್ಲಿ ಅಲ್ಲ ದೇವ್ರ ಹೈತ್ರಿ ಈ ನಮ್ಮನೇನು ದೇವ್ರು ಬರ್ತಾವ ಮಗನ ಓ ನಿನ್ನ ದೇವ್ರ ಇನ್ನೊಂದ್ ಜೋರ ಇತ್ತ ಕಾಕ ಬಡಿಗೆ ತೊಗೊಂಡ್ಬರ್ತಿದ್ದ ಯಾಕೆ ಹೋಗಕ್ಕ ಇಲ್ಲ ಮನ್ಯಾಗ ಹೇರದ ಗೌಡ್ತಿ ಅದಕ್ಕೆ ದೇವ್ರ ಬಂದದಿಲ್ಲ ಅವನಿಗೆ ಗೌಡ್ರ ಇದು 51 ರೂಪಾಯಿ ಕೆಳ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗಾದ್ರೂ ಕೂಡ ಮಲೆನಾಡ ಹೆಣ್ಣ ಚಂದ ಮೈಸೂರ ಎಲ್ಲ ಚಂದ ಹೆಳವ ಬಂದಿನಿ ಬಾಗಿಲ್ಲ ಮುಂದ ಹೆಂಡ್ರು ಮಕ್ಕಳು ಕರ್ಕೊಂಡ ಬಂಡಿಯ ಹೂಡಿಕೊಂಡ ಬಂದ ಇಳ್ದೇವ್ರಿ ಊರ ಮುಂದ ಹೇಳೋರು ಸಂಗವಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡ ನಿನ್ನ ಮನೆತನಕ ಬಂದಿನಿ ಏನೋ ನೀಡತಿ ನೀಡ ನನ್ನ ತಂಗಿ ಜಣಗಿ ಕೊಡ್ತೇವೆ ಬಳ್ಳೊಳ್ಳಿ ಕೊಡ್ತೇವೆ ತೊಗೊಂಡು ಹಾಂಡೆ ಕೊಡ್ತೇವೆ ಮರದಾಗಿಸ ಜಂಪರ್ ಪೀಸ ಜೋಳ ಹಾಕಿ ಕೊಟ್ಟು ತಗೊಂಡು ಹೋಗ ಕಲ್ಲು ನೋಡ ನನ್ನ ತಂಗಿ ಹೌದು ಏ ಗೋಕಾಕ ರೈವಾಗ ಕೆಂಪಟ್ಟಿ ಕೆರೂರ ಜೋಡ್ಕೊಳ್ಳಿ ಮುದೋಳ ಅತನಿ ಚಿಕ್ಕೋಡಿ ಮಂದಾಲ್ ಇಪ್ಪರಿಗೆ ಹುಂಡಿಪ್ಪರಿಗೆ ದೇವ್ರಿಪ್ಪರಿಗೆ ಸಾತ್ಯಾಳ ಜಂಡುವಾರ ಬೈರೋಡಿಗೆ ಆಳ್ವಾರ ರಪ್ನಾಳ ಎಲ್ಲಾ ಬಿಟ್ಟು ಊರಿಗೆ ಬಂದು ನಡೆದಿ ನೋಡ ನನ್ನ ತಂಗಿ ಹೌದು ಚಲೋ ಮಾಡಿ ಏ ಮಕ್ಕಳ್ಯಾರ ಮೊಮ್ಮಕ್ಕಳ್ಯಾರ ಮರಿ ಮೊಮ್ಮಕ್ಕಳ್ಯಾರ ಗಿರಿ ಮೊಮ್ಮಕ್ಕಳ್ಯಾರ ಯಾರ್ಯಾರ ಮನೆಗೆ ಎಲ್ಲೆಲ್ಲಿ ಕೊಟ್ಟರೆ ಬೆಳಗ್ಗೆ ಯಾವ್ದು ಕುಲ ಯಾವ್ದು ಗೋತ್ರ ಯಾವ್ದು ಕಂಚಿನ ತಾಮ್ರ ತೆಗೆದು ನೋಡೋರ್ದ ಇಂಥದೊಂದು ಹುಚ್ಚು ಹುಡುಗ ಹುಟ್ಟ ನೋಡ್ಯವ ಹೌದು ಇರ್ಲಿ ಇದು ಹೇಳೋರ್ ಪದ ಈಗ ನಿಮ್ಮ ಮನ್ಯಾಗ ಕಣಿಕಿ ಬಣಿಮಿ ಇದ್ದು ಅಂದ್ರೆ ನನಗೆ ಹೇಳಿ ತೊಂದು ಹೋಗ್ತೀನಿ ಬಂದು ಇರ್ಲಿ ಅವ್ರಿಗಾದ್ರೂ ಕೂಡ 51 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿರ್ತಾರೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳ ಇಲ್ಲ ಬಲ್ಲವರು ಇದ್ದು ಬಲ ಇಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞತೆ ಅವರಿಗೆ ತುಂಬಾ ಧನ್ಯವಾದಗಳು ಇಲ್ಲಿವರೆಗೆ ತಾವೆಲ್ಲ ಬಹಳ ಉಸ್ತುಕತೆಯಿಂದ ನಗುವುದಾಯ್ತು ಹೌದು ಕಾಕ ಅವ್ರ ಹೆಸರೇನ್ರಿ ನನಗೇನು ಗೊತ್ತು ಕೇಳವನಿಗೆ